ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಕ್ರಿಸ್ತ ಯೇಸುವಿನ ವಿಷಯದಲ್ಲಿ ನಾವು ನೋಡ್ತಾ ಬರುತ್ತಿದ್ದೇವೆ. ಕ್ರಿಸ್ತ ಯೇಸು ಅಂದ್ರೆ ಏನು ಎಂಬುದಾಗಿ ಚುರುಕವಾಗಿ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವು ಯಾವಾಗ ದೀಕ್ಷಾಸನ ತೆಗೆದು ಅಥವಾ ರಕ್ಷಣೆ ಹೊಂದಿ ದೀಕ್ಷಾಸನ ತೆಗೆತೇವೋ ಅಂದಿನಿಂದ ನಾವು ಕ್ರಿಸ್ತನಲ್ಲಿ ಇರುವವರಾಗಿದ್ದೇವೆ. ಇದು ನಾವು ಮಾಡಿದ ಭಕ್ತಿಯಿಂದಲ್ಲ. ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ನಮಗಾಗಿ ಬಂದು ಆತನು ಮರಣ ಹೊಂದಿ ಹೂಣಲ್ಪಟ್ಟು ಎಬ್ಬಿಸಲ್ಪಟ್ಟರು ಎಂಬುದಾಗಿ ಯಾವತ್ತು ನಾವು ನಂಬಿದ್ದೀವೋ ಆತನೊಂದಿಗೆ ನಾವು ಕೂಡ ಸತ್ತು ಆತನೊಂದಿಗೆ ಎಬ್ಬಿಸಲ್ಪಟ್ಟು ಆತನೊಂದಿಗೆ ಈಗ ನಾವು ಇರುವವರಾಗಿದ್ದೇವೆ. ಇನ್ ಕ್ರೈಸ್ಟ್ ಎಂಬುದಾಗಿ ಹೇಳೋದಾದ್ರೆ ಅದರ ಅರ್ಥ ಯೇಸು ಕ್ರಿಸ್ತು ಅಂತಂದ್ರೆ ರಕ್ಷಿಸುವುದಕ್ಕಾಗಿ ಅಭಿಷೇಕ ಮಾಡಲ್ಪಟ್ಟವರು ಯೇಸು ಅಂತ ಅರ್ಥ. ಯೇಸು ಅಂದ್ರೆ ತನ್ನ ಜನರನ್ನು ಅವರ ಪಾಪದಿಂದ ಬಿಡಿಸಿ ಕಾಯುವಾತನು ಅಂತ ಅರ್ಥ. ಅದಾಗಿ ನಾವು ಕ್ರಿಸ್ತ ಯೇಸು ಅಂತಂದಾಗ ಜಗದುತ್ಪತ್ತಿ ಮುಂಚೆ ಈ ಪ್ರಪಂಚ ಉಂಟಾಗೋದಕ್ಕೆ ಮುಂಚಿತವಾಗಿಯೇ ನಾವು ಆತನಲ್ಲಿ ಆರಿಸಿಕೊಳ್ಳಲ್ಪಟ್ಟು ಮುನ್ಸೂಚಿಸಲ್ಪಟ್ಟು ಆದರೆ ಈಗ ಈ ದಿನಗಳಲ್ಲಿ ಅದು ನಮಗೆ ಪ್ರಕಟವಾಯಿತು ಎಂಬುದನ್ನು ನೋಡ್ತೇವೆ. ಆದ ಕಾರಣ ವೇದದಲ್ಲಿ ಇನ್ ಕ್ರೈಸ್ಟ್ ಯೇಸು ಕ್ರಿಸ್ತು ಕ್ರಿಸ್ತನಲ್ಲಿ ಎಂಬುದಾಗಿ ಹೇಳತಕ್ಕಂಥ ಪ್ರತಿಯೊಂದು ಕಾರ್ಯಗಳಿಗೂ ಅದರ ಅರ್ಥಗಳು ಉಂಟು ಎಂಬುದಾಗಿ ನಾವು ತಿಳ್ಕೋಬೇಕು. ಇವತ್ತು ಕ್ರಿಸ್ತ ಯೇಸುವಿನಲ್ಲಿ ನಾವು ಪರಿಶುದ್ಧವಂತರಾಗಿ ಇದ್ದೇವೆ. ಅಥವಾ ಒಂದು ವಚನ ಓದಿಕೊಳ್ಳೋಣ. 1 ಕೊರಿಂಥಿ 1ನೇ ಅಧ್ಯಾಯ 30ನೇ ವಚನವನ್ನು ಓದಿಕೊಳ್ಳೋಣ. 1 ಕೊರಿಂಥಿ 1ನೇ ಅಧ್ಯಾಯ 30ನೇ ವಚನ. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ನಾವು ಕ್ರಿಸ್ತ ಯೇಸುವಿನಲ್ಲಿ ಇರುವುದು ನಮ್ಮಿಂದಲ್ಲ. ಯಾರಿಂದ? ಆತನಿಂದ. ಹೇಗಂದ್ರೆ ಆತನ 2000 ವರ್ಷದ ಹಿಂದೆ ನಮಗಾಗಿ ಭೂಲೋಕಕ್ಕೆ ಬಂದು ಆತನ ನಮ್ಮ ಪಾಪಗಳನ್ನು ತಾನು ಹೊತ್ತುಕೊಂಡು ಆತನು ಸತ್ತು ಜೀವವಾಗಿದ್ದು ಇವತ್ತು ಜೀವಿಸುವರಾಗಿದ್ದಾರೆ. ಇದು ನಮ್ಮ ನಂಬಿಕೆ. ಈ ನಂಬಿಕೆ ಮೂಲಕವಾಗಿ ನಾವು ಯಾರಲ್ಲಿದ್ದೇವೆ? ನಾವು ಇದು ನಾವು ಮಾಡಿದ ಭಕ್ತಿಯಿಂದಲ್ಲ, ಆತನ ಮಾಡಿದ ಕೃಪೆಯಿಂದ ಆತನಲ್ಲಿ ಇರುವವರಾಗಿದ್ದೇವೆ. ಯಾರೆಲ್ಲ ಕ್ರಿಸ್ತನಲ್ಲಿದ್ದೀರ ಒಂದು ಕೈ ಎತ್ತೋದಲ್ಲೇ ರೈಟ್. ಹಾಗಾಗಿ ನೀವು ಯಾವಾಗ್ಲೂ ತಿಳ್ಕೊಳ್ಳಿ, ನಾನು ಯಾರಲ್ಲಿದ್ದೇನೆ, ಕ್ರಿಸ್ತ ಯಾರಲ್ಲಿದ್ದಾರೆ, ನಾನು ಕ್ರಿಸ್ತ ಏನಾಗಿದ್ದೇನೆ, ಒಂದಾಗಿದ್ದೇನೆ ಅನ್ನೋದು ಮರಿಬಾರ್ದು. ರೈಟ್. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ, ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು. ನೋಡಿ, ಇದು ಕ್ರಿಸ್ತ ಯೇಸು ಎಂಬ ಪದವನ್ನು ಕೂಡ ಉಪಯೋಗಿಸಲ್ಪಟ್ಟದ್ದನ್ನು ನಾವು ನೋಡ್ತೇವೆ. ಪ್ರೆಸೆಂಟ್ ಅಲ್ಲಿ ಮಾತ್ರವಲ್ಲ, ಜಗದ ಉತ್ಪತ್ತಿ ಮುಂಚೆ ಲೋಕದ ಆದಿಯಲ್ಲೇ ನಮ್ಮನ್ನು ದೇವರು ಆತನಲ್ಲಿ ಏನಾಗಿ ಮಾಡಿದ್ದಾರಂತೆ. ಜ್ಞಾನವು ನೀತಿಯು. ಕಳೆದ ದಿನಗಳಲ್ಲಿ ಜ್ಞಾನ ಬಗ್ಗೆ ನೋಡಿದ್ವಿ, ನೀತಿಯ ಬಗ್ಗೆ ನಾವು ನೋಡಿದ್ವಿ. ಶುದ್ಧೀಕರಣ ಎಂಬುದಾಗಿ ಹೇಳ್ತದೆ. ಇಂಗ್ಲಿಷ್ ನಲ್ಲಿ ಸ್ಯಾಂಟಿಫೈ ಎಂಬುದಾಗಿ ಹೇಳ್ತದೆ. ಎರಡಕ್ಕೂ ಒಂದೇ ಪದವಾಗಿರ್ಬೋದು. ಶುದ್ಧೀಕರಣ ಮತ್ತು ಸ್ಯಾಂಟಿಫೈ ಎಂಬುದಾಗಿ ಹೇಳುವಾಗ ಈ ಸ್ಯಾಂಟಿಫೈ ಶುದ್ಧೀಕರಣ ಎಂಬ ಪದಕ್ಕೆ ಮೊದಲು ನಾವು ಅರ್ಥವನ್ನು ನೋಡಿಕೊಳ್ಳೋಣ. ಸ್ಯಾಂಟಿಫೈ ಅಥವಾ ಹೋಲಿ, ಪರಿಶುದ್ಧತೆ ಅಥವಾ ಎಂಬುದಾಗಿ ಹೇಳುವುದಾದ್ರೆ ಅದರ ಅರ್ಥ ಪ್ರತ್ಯೇಕವಾಗಿ ಇರುವಂಥದ್ದು ಅಥವಾ ಪ್ರತ್ಯೇಕಿಸಲ್ಪಟ್ಟಿದ್ದು ಎಂಬುದಾಗಿ ಅರ್ಥ. ಒಂದು ಪದಾರ್ಥವನ್ನ, ಒಂದು ಮನುಷ್ಯನನ್ನ ಅಥವಾ ಒಂದು ಊರನ್ನ, ಒಂದು ಸಾಮಗ್ರಿಯನ್ನ, ಒಂದು ಸ್ಥಳವನ್ನ ಪ್ರತ್ಯೇಕಿಸುವುದಕ್ಕೆ ಅದಕ್ಕೆ ಇನ್ನೊಂದು ಪದದಲ್ಲಿ ಹೋಲಿ, ಪರಿಶುದ್ಧತೆ, ಸ್ಯಾಂಟಿಫೈ ಎಂಬುದಾಗಿ ಹೇಳಲ್ಪಡುವಂಥದ್ದನ್ನು ನಾವು ನೋಡ್ತೇವೆ. ಪರಿಶುದ್ಧತೆಗೆ ಆಪೋಸಿಟ್ ಯಾವುದು? ಇಲ್ಲ. ತುಂಬಾ ಜನ ಪರಿಶುದ್ಧತೆಗೆ ಆಪೋಸಿಟ್ ಪಾಪ ಅಂತ ನೆನೆಸ್ತಾರೆ. 100% ಇಲ್ವೇ ಇಲ್ಲ. ಪರಿಶುದ್ಧತೆಗೆ ಆಪೋಸಿಟ್ ಪಾಪ ಅಲ್ಲ. ಪರಿಶುದ್ಧ ಅಂದ್ರೆ ಪ್ರತ್ಯೇಕವಾಗಿರತಕ್ಕಂಥದ್ದು. ಒಂದು ಈಗ ಫಾರ್ ಎಕ್ಸಾಂಪಲ್, ಈ ಲೋಕ ಪೂರ್ತಿ ಏನಾಗಿದೆ? ಪಾಪದಲ್ಲೇ ಇದೆ. ನಾವು ಪಾಪ ಬಿಟ್ಟು ಹೋಗ್ಬಿಟ್ಟಿವ? ನಾವು ಇಲ್ಲ. ಪಾಪ ಎಲ್ಲಿ ವಾಸವಾಗಿದೆ? ಶರೀರದಲ್ಲಿ ವಾಸವಾಗಿದೆ. ಆದ ಕಾರಣ ಪ್ರತ್ಯೇಕವಾಗಿ ಅಥವಾ ಪ್ರತ್ಯೇಕಿಸಲ್ಪಟ್ಟಿದ್ದು, ಸಪರೇಟ್ ಮಾಡಿರತಕ್ಕಂಥದ್ದು ಎಂಬುದಾಗಿ ಅದರ ಅರ್ಥ. ಫಾರ್ ಎಕ್ಸಾಂಪಲ್, ಇವರ ಹೋಲಿ, ಕೆಲವು ಪರಿಶುದ್ಧವಂತರು ಅಥವಾ ಸೈಂಟ್ ಅಥವಾ ಏನಂತಾರೆ ಅವರಿಗೆ, ಸೈಂಟ್ಗೆ
ಸಂತರು ಎಂಬುದಾಗಿ ಹೇಳ್ತಾರಂದ್ರೆ ನಾವು ಹೀಗೆ ತಿಳ್ಕೊಬಾರ್ದು. ಎಲ್ಲ ಜನರಿಗಿಂತಲೂ ಅವರು ಪ್ರತ್ಯೇಕವಾಗಿ ನಡೆಯೋದ್ರಿಂದ ಅವರಿಗೆ ಸಂತರು ಮತ್ತು ಪರಿಶುದ್ಧವಂತರು ಎಂಬುದಾಗಿ ಕರೆಯುವಂಥದ್ದು ಅದು ಅಲ್ಲವೇ ಅಲ್ಲ. ಕೆಲವರು ಮಾತಾಡುವಾಗ ಹೇಳುವಾಗ ಹೇಳ್ತಾರೆ ಪರಿಶುದ್ಧವಾನ್ಗಳು ಎಂಬುದಾಗಿ ಒಂದು ಗುಂಪಿನ ಜನರನ್ನ ಅಥವಾ ಒಂದು ಪ್ರತಿಷ್ಠೆಯಾಗಿ ಅವರು ಒಂದು ವೇಳೆ ತಮ್ಮ ಬಟ್ಟೆಗಳಿಂದಲೋ ಅಥವಾ ಅವ್ರ ನಡತೆಯಿಂದಲೋ ಕಾರ್ಯಗಳಿಂದ ಜೀವಿಸುವವರನ್ನ ವಿಶ್ವಾಸಿಗಳು ಸೇವಕರು ಈ ಪದವನ್ನು ಹೇಳ್ತಾರೆ. ಏನಂತೇಳಿ ಅವರು ಪರಿಶುದ್ಧವಂತರು, ಅವರು ಸಂತರು ಎಂಬುದಾಗಿ ಹೇಳತಕ್ಕಂಥವ್ರಾಗಿದ್ದ ಫಾದರ್ಗಳು, ನನ್ಸ್ಗಳು ಅಥವಾ ಪೆಂಟಿಕಾಸ್ಟಲ್ ಬಿಳಿ ಬಿಳಿ ಬಟ್ಟೆ ಹಾಕೊಂಡಿರತಕ್ಕಂಥವರು, ಈ ಥರ ಪ್ರತ್ಯೇಕವಾಗಿರುವವರು, ಈ ಥರ ಇರುವವರನ್ನ ಪರಿಶುದ್ಧವಾನ್ ಮರಿತು ಪೋನಾರು, ಪರಿಶುದ್ಧವಾನ್ ಎಂಬುದಾಗಿ ಹೇಳ್ತಾರೆ. ಆಕ್ಚುಲಿ ಪ್ರಿಯರೇ, ಅವರು ಮಾತ್ರ ಅಲ್ಲ, ಕ್ರಿಸ್ತನಲ್ಲಿ ಇರತಕ್ಕ ಪ್ರತಿ ಒಬ್ಬರು ಕೂಡ ಪರಿಶುದ್ಧವಂತರು ಮತ್ತು ಸಂತರಾಗಿದ್ದಾರೆ ಅನ್ನೋದಕ್ಕೆ ವೇದದಲ್ಲಿ ಸ್ಪಷ್ಟವಾದ ಆಧಾರಗಳಿರುವುದನ್ನ ನಾನು ನಿಮಗೆ ತೋರಿಸ್ಕೊಳ್ಳೋಕೆ ಇಷ್ಟಪಡ್ತೇನೆ. ಒಂದು ಕೊರಿಂಥಿಯರು ಅದರಲ್ಲಿ 1ನೇ ಅಧ್ಯಾಯ 2ನೇ ವಚನವನ್ನ ಪೌಲನು ಆ ಕೊರಿಂಥಿಯ ಸಭೆಗೆ ಅಡ್ರೆಸ್ ಮಾಡಿ ಬರೆಯುವವರಾಗಿದ್ದಾರೆ. ಅಂದ್ರೆ ಪತ್ರಿಕೆಯನ್ನ ಬರೀತಕ್ಕಂಥವರಾಗಿದ್ದಾರೆ. ಆ ಪತ್ರಿಕೆ ಬರೆಯುವಂತ ಸಭೆಯಲ್ಲಿ ಅಲ್ಲಿ ಹೇಳ್ತಾರೆ ನೋಡ್ರಿ, ಸೊಸ್ತೇನನು ಕೊರಿಂಥದಲ್ಲಿನ ದೇವರ ಸಭೆಗೆ ಎಲ್ಲ ಗಮನ ಕೇಳಿ, ಕೊರಿಂಥದಲ್ಲಿರತಕ್ಕಂತ ದೇವರ ಸಭೆಗೆ ಅಂದರೆ ಕ್ರಿಸ್ತ ಯೇಸುವಿನಲ್ಲಿ, ಕ್ರಿಸ್ತು ಯೇಸುವಿನಲ್ಲಿ, ಯಾರಲ್ಲಿ? ತನ್ನ ಭಕ್ತಿಯಲ್ಲಿ, ತನ್ನ ಕ್ರಿಯೆಗಳಲ್ಲಿ ಅಲ್ಲ, ಕ್ರಿಸ್ತು ಯೇಸುವಿನಲ್ಲಿ ಪ್ರತಿಷ್ಠಿತರು. ಇಲ್ಲಿ ಕ್ಲೀನ್ ಆಗಿದೆ ನೋಡಿ, ಇಲ್ಲಿ ಏನಾಗಿದೆ? ಆಕ್ಚುಲಿ ಸ್ಯಾಟಿಫೈಡ್ ಎಂಬುದಾಗಿ ಹೇಳುತ್ತದೆ ಅಥವಾ ಸೆಟ್ ಅಪಾರ್ಟ್ ಎಂಬುದಾಗಿ ಹೇಳುತ್ತದೆ. ಪ್ರತಿಷ್ಠಿತರು ಎಂಬುದಾಗಿ ನಾವು ಪ್ರತ್ಯೇಕವಾಗಿ ಇರುವವರು ಎಂಬುದಾಗಿ, ದೇವ ಜನರಾಗುವುದು. ಮತ್ತು ಅಲ್ಲಿ ಸೈನ್ಸ್ ಎಂಬ ಪದವನ್ನು ಕೂಡ ಉಪಯೋಗಿಸಲ್ಪಟ್ಟಿದೆ. ತಮಿಳಿನಲ್ಲಿ ಏನಿದೆ ಓದ್ಕೊಳ್ಳೋಣ ನೋಡಿ. ಪರಿಶುದ್ಧ ಮಾಡಲ್ಪಟ್ಟವರಾಗಿಯೂ ಪರಿಶುದ್ಧವಾನ್ಗಳು ಎಂಬುದಾಗಿ ಹೇಳುತ್ತದೆ. 2 ಪದವನ್ನು ಅಲ್ಲಿ ಉಪಯೋಗಿಸಲ್ಪಟ್ಟದ್ದನ್ನು ನಾವು ನೋಡ್ತೇವೆ. ಕನ್ನಡದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಬಟ್ ಸೇಮ್ ಮೀನಿಂಗ್ ಮಾತ್ರ ಅದೇ ಇದೆ, ಯಾವ ಇದೆಲ್ಲ ಸೇಮ್ ಮೀನಿಂಗ್ ಇರುವಂತದ್ದನ್ನು ನಾವು ನೋಡ್ತೇವೆ. ಅದನ್ನ ದಯಮಾಡಿ ಇದನ್ನ ಗಮನ ಕೊಟ್ಟು ಕೇಳಬೇಕು. ಅಲ್ಲಿ ಕೊರಿಂಥಿಯ ಸಭೆಗೆ ಅಡ್ರೆಸ್ ಮಾಡುವಂತ ಸಮಯದಲ್ಲಿ ಅಲ್ಲಿರತಕ್ಕ ಸಭಾಪಾಲಕರಿಗಲ್ಲ, ಕೊರಿಂಥಿಯದಲ್ಲಿರತಕ್ಕ ಸಭೆಗಳಿಗೆ, ಅಲ್ಲಿ ಇನ್ನೂ ಸಭೆಗಳಿತ್ತು, ಅಲ್ಲಿರತಕ್ಕ ಎಲ್ಲ ಕೊರಿಂಥಿಯದ ಊರಲ್ಲಿರತಕ್ಕಂಥ ಸಭೆಗಳು ಅಥವಾ ಅಲ್ಲಿರತಕ್ಕ ಜನರು ಎಲ್ಲರನ್ನು ಸೇರಿಸಿ ಬರೆದಿರತಕ್ಕಂಥ ಒಂದು ಪತ್ರಿಕೆ ಆಗಿದೆ. ಆದರೆ ಈ ಕೊರಿಂಥಿಯ ಸಭೆಯ ಕುರಿತು ನಾನು ಸುಮ್ಮನೆ ಒಂದೊಂದು ಚಾಪ್ಟರ್ ಅಲ್ಲಿ ಇರತಕ್ಕಂಥ ವಿಚಾರಗಳನ್ನ ನಾವು ನೋಡುವಂತ ಸಮಯದಲ್ಲಿ ಅಲ್ಲಿ ಈ ಕೊರಿಂಥಿಯ ಸಭೆಯವರನ್ನ ನೀನು ನಾನು ಒಂದು ವೇಳೆ ಲೆಟರ್ ಬರೆದಿರೋದಾದ್ರೆ ಸೈತಾನ್ಗಳ, ಪಿಚಾಚಿಗಳ, ನೀವು ಯಾವುದಕ್ಕೂ ಯೋಗ್ಯತೆ ಇಲ್ಲ, ರಕ್ಷಣೆನ ಹಾಳು ಮಾಡಿದವ್ರೆ ಅಂತ ನಾವು ಖಂಡಿತವಾಗಿ ಬರೀತಿದ್ವಿ. ಇವತ್ತಿರೋ ಪಾಸ್ಟರ್ಗಳು, ಇವತ್ತಿರತಕ್ಕಂಥ ತುಂಬಾ ಪರಿಶುದ್ಧವಂತರು ತಿಳ್ಕೊಂಡಿದ್ದಾರೋ ಅವರೆಲ್ಲರೂ ಒಂದು ವೇಳೆ ಆ ಸಭೆಯಲ್ಲಿರತಕ್ಕ ವಿಶ್ವಾಸಿಗಳನ್ನ ಈ ರೀತಿಯಲ್ಲೇ ಬೈದಿರುವವರು. ಸಭೆ ನಿನ್ ತಾತಂದಲ್ಲ, ನನ್ನ ತಾತಂದಲ್ಲ, ತನ್ನ ಸ್ವಂತ ರಕ್ತದಿಂದ ಸಂಪಾದನೆ ಮಾಡಿದಂಥ ದೇವರ ಸಭೆಯಾಗಿದೆ. ಜನರನ್ನ ನೀನು ನಾನು ತಗೊಂಬಂದು ಸೇರಿಸ್ಕೊಂಡಿಲ್ಲ, ರಕ್ಷಣೆ ಹೊಂದಿದವ್ರನ್ನ ದೇವರು ಅನುದಿನ ದೇವರು ಸಭೆ ಒಳಗೆ ಸೇರಿಸುವಾತನಾಗಿದ್ದಾನೆ. ಆದ ಕಾರಣ ತುಂಬಾ ಜನ ಏನೋ ಪರಲೋಕದ ಇಳಿದು ಬಂದು ಇವ್ರು ಸಪರೇಟ್ ಆಗಿ ಒಂದು ಮಿನಿಸ್ಟ್ರಿ ಮಾಡೋ ತರ ತಮ್ಮ ಮಾತುಗಳು, ತಮ್ಮ ಪ್ರಸಂಗಗಳಲ್ಲಿ ಆಕ್ಟಿಂಗ್ ಮಾಡ್ಕೊಂಡು ತಿರುಗಾಡ್ತಿದ್ದಾರೆ. ಇಂಥ ಕಪಟಿಗಳು ಯೇಸುವಿನ ನಾಮದಲ್ಲಿ ಎಲ್ಲರ ಮುಂದೆ ಬಯಲಾಗಿ ಅವರ ಖಾತೆಗಳು ಒಂದು ದಿನ ಬಂದೇ ಬರತಕ್ಕದಾಗಿದೆ. ನಾನು ಹೇಳುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಮಾತಾಡುವ ನಾನೇ ಆದರೂ, ಬರೆದಂಥ ಪೌಲೇ ಆದರೂ, ಈ ಲೋಕದಲ್ಲಿರತಕ್ಕಂಥ ಯಾರೇ ಆಗಿದ್ರು ರಕ್ಷಣೆ ಹೊಂದಿದವರು ವೇದ ವಾಕ್ಯದ ಪ್ರಕಾರ ಅವರನ್ನ ಪರಿಶುದ್ಧವಂತರು ಎಂಬುದಾಗಿ, ಪರಿಶುದ್ಧಪಡಿಸಲ್ಪಟ್ಟವರು ಅಥವಾ ಪ್ರತ್ಯೇಕಿಸಲ್ಪಟ್ಟವರು ಎಂಬುದಾಗಿ ಪೌಲನು ದೇವರ ಆತ್ಮ ಪ್ರೇರಿತವಾಗಿ ಈ ಪುಸ್ತಕವನ್ನ ಬರೆದಿದ್ದಾರೆ. ಆ ಮೊದಲನೇ ಪುಟದಲ್ಲಿ, ಮೊದಲನೇ ವಚನ, 2ನೇ ವಚನದಲ್ಲಿ ಹೀಗೆ ಬರೆದಂತ ಪೌಲನು ಆ ಸಭೆಯಲ್ಲಿರತಕ್ಕಂಥ ಜನರ ವಿಷಯದಲ್ಲಿ ಗೊತ್ತಿಲ್ಲದೆ ಬರೆದಿಲ್ಲ. ಅಲ್ಲಿರತಕ್ಕ ಎಲ್ಲ ಜಾತಕಗಳು ಗೊತ್ತಿದ್ದು ಪೌಲನು ಆ ಸಭೆಗೆ ಲೆಟರ್ ಅನ್ನ ಬರೆಯತಕ್ಕಂಥವರಾಗಿದ್ದಾರೆ. ಆ ಸಭೆಯಲ್ಲಿರತಕ್ಕಂಥ ವಿಚಾರ ಏನಂತಂದ್ರೆ 1ನೇ ಅಧ್ಯಾಯದಲ್ಲಿ ಸುಮಾರು 4ನೇ ವಚನದಿಂದ 20ನೇ ವಚನವರೆಗೂ ಓದುವಂತ ಸಮಯದಲ್ಲಿ ಅಲ್ಲಿ ಕೆಲವು ಪಾಪಗಳು ಆ ಸಭೆಯಲ್ಲಿ ಇರತಕ್ಕಂಥ ವಿಚಾರಗಳನ್ನ ನಾವು ನೋಡತಕ್ಕಂಥವರಾಗಿದ್ದೇವೆ. ನೀವು ಮನೇಲಿ ಹೋಗಿ ಓದ್ಕೊಳ್ರಿ.
ನೀವು ಒಂದೊಂದು ಚಾಪ್ಟರ್ನ ಸುಮ್ಮನೆ ಅನಲೈಸ್ ಮಾಡ್ರಿ, ನಿಮಗೆ ಗೊತ್ತಾಗತಕ್ಕದಾಗಿರ್ತದೆ. ಅಲ್ಲಿ ಅವರಲ್ಲಿರತಕ್ಕಂಥ ಕೆಲವು ಕೊರತೆಗಳು, ಪಾಪಗಳು, ಅಸಹ್ಯವಾದ ಸಂಗತಿಗಳು ಆ ಸಭೆಯಲ್ಲಿ ಇರುವುದನ್ನು ಕುರಿತು ನಾನು ಇಲ್ಲಿ ಕೆಲವು ಸಂಗತಿಗಳು ಹೇಳಕ್ಕೆ ಇಷ್ಟಪಡ್ತೇನೆ. ಆ ಸಭೆಯಲ್ಲಿ 1ನೇ ಅಧ್ಯಾಯದಲ್ಲಿ ಕೆಲವು ತಪ್ಪುಗಳನ್ನು ಕುರಿತು, ಅದರಲ್ಲೂ ವಿಶೇಷವಾಗಿ ಒಬ್ಬರಿಗೊಬ್ಬರು ನಾನು ಪೌಲನವನು, ನಾನು ಅಪೋಲೋನವನು ಎಂಬುದಾಗಿ ಹೇಳತಕ್ಕಂಥ ವಿಭಜನೆ ಇತ್ತು ಎಂಬುದಾಗಿ ನೋಡುತ್ತೇವೆ. ಹೀರೋಯಿಸಮ್ ಅಂತ ಹೇಳ್ತಾರಲ್ಲ, ನಾನು ವಿಷ್ಣುವರ್ಧನ್, ನಾನು ರಾಜ್ಕುಮಾರ್ನವರು ಅಂತ ಹೇಳ್ತಾರಲ್ಲ ಆ ಥರ, ಅಥವಾ ನಾನು ಈ ಬಳಗ ಆ ಬಳಗ ಅಂತ ಹೇಳ್ತಾರಲ್ಲ ಹಾಗೆ, ಅಲ್ಲಿ ಸಭೆ ಒಳಗೆ ನಾನು ಬಂದು ಸಾಮ್ಯಲ್ ಪಾಸ್ಟರ್ನವರು, ಇನ್ನು ಕೆಲವರು ನಾನು ಸುರೇಶ್ ಪಾಸ್ಟರ್ನವರು, ನಾನು ಪ್ರತಾಪ್ ಪಾಸ್ಟರ್ನವರು, ಇನ್ನು ಕೆಲವರು ನಮ್ಮ ಮೇಷಾಕ್ ಪಾಸ್ಟರ್ನವರು ಅಂತೇಳಿ ಸಭೆ ಒಳಗೆ ಡಿವಿಷನ್ ಇರುವುದನ್ನು ನಾವು ನೋಡತಕ್ಕಂಥವರಾಗಿದ್ದೇವೆ. ಅಪೋಲೋ ಎಂಬುದಾಗಿ ಹೇಳತಕ್ಕಂಥ ಒಬ್ಬ ಒಳ್ಳೆ ಪ್ರಸಂಗಿ ಇದ್ದನು. ಆತನು ಹಳೆ ಒಡಂಬಡಿಕೆಯ ವಿಚಾರಗಳಲ್ಲಿ ಅವನು ತಿಳಿದು, ಆಮೇಲೆ ಅಕ್ಕಿಲ್ಲ ಪ್ರಿಸ್ಕಿಲ್ಲ ಎಂಬುದಾಗಿ ಹೇಳತಕ್ಕಂಥವ್ರು ಯೇಸು ಕ್ರಿಸ್ತನ ವಿಷಯದಲ್ಲಿ ಅವ್ರು ತಿಳಿಯಪಡಿಸತಕ್ಕಂಥವರಾಗಿದ್ದಾನೆ. ಅವನು ಒಳ್ಳೆ ಒಂದು ಪ್ರಸಂಗಿಯಾಗಿದ್ದನು ಎಂಬುದಾಗಿ ನೋಡ್ತೇವೆ. ಆದರೆ ಪೌಲನು ಆ ಸಭೆಯನ್ನ ಎತ್ತಿದವನಾಗಿ ಇದ್ದನು. ನಿಮಗೆ ಅನೇಕ ಉಪಾಧ್ಯಾಯರು ಇದ್ರು, ತಂದೆ ಎಷ್ಟು ಒಬ್ಬನೇ ಎಂಬುದಾಗಿ. ನಮಗಿಂತಲೂ ನಿಮಗೆ ಶ್ರೇಷ್ಠವಾದ ಪ್ರಸಂಗಗಳನ್ನು ಮಾಡತಕ್ಕಂಥ ಇರ್ಬೋದಪ್ಪ. ಉಪಾಧ್ಯಾಯರು ಸಾವಿರಾರು ಮಂದಿಗಳಿದ್ರು, ತಂದೆ ಎಷ್ಟು ಜನ ಇರ್ತಾರೆ ಒಬ್ಬನಿಗೆ. ಹಾಗೆ ಪೌಲನು ಆ ಸಭೆಗೆ ಬರೆಯುವುದನ್ನು ನಾವು ನೋಡ್ತೇವೆ. ಮತ್ತು 2ನೇ ಅಧ್ಯಾಯವನ್ನು ನಾವು ನೋಡುವಂಥ ಸಮಯದಲ್ಲಿ ಅಲ್ಲಿ ಆತ್ಮವನ್ನ ಆದ್ಕೊಳ್ಳುವ ವಿಚಾರವನ್ನ ನೋಡಿ. ಪರಿಶುದ್ಧವಂತರು, ನೀತಿವಂತರು ಎಂಬುದಾಗಿ ಪಟ್ಟವನ್ನು ಪಡೆದಂಥ ಸಭೆಗೆ ಪೌಲ್ ಹೇಳ್ತಾರೆ, ನೀವು ಆತ್ಮಕ್ಕನುಸಾರವಾಗಿ ನಡೆಯುವವರಾಗಿ. ಆತ್ಮೀಯರು ಮಾತ್ರವೇ ಆತ್ಮೀಯ ಸಂಗತಿಗಳನ್ನು ಅರ್ಥ ಮಾಡ್ಕೊಳ್ತಾರೆ. ಮಾಂಸ ಯಾವುದಕ್ಕೂ ಏನ್ ಮಾಡೋದಿಲ್ಲ, ಬರೋದಿಲ್ಲ. ಆ ಮಾಂಸದವರು ಆತ್ಮೀಯ ಸಂಗತಿಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಎಂಬ ವಿಚಾರವನ್ನ ಆ ಸಭೆಗೆ ಹೇಳುವುದನ್ನು ನೋಡ್ತೇವೆ. 3ನೇ ಅಧ್ಯಾಯದಲ್ಲಿ ಬರುವಾಗ, ಅಯ್ಯೋ ನಿಮ್ಮ ಹತ್ರ ಮಾತಾಡುವಾಗ ಹೆಂಗ್ ಮಾತಾಡ್ಬೇಕು ಅಂತಂದ್ರೆ, ಎಳೆ ಕೂಸುಗಳ ಹತ್ರ, ಮಕ್ಕಳ ಹತ್ರ ಮಾತಾಡಂಗೆ ಮಾತಾಡ್ಬೇಕಾಗತ್ತೆ. ಆತ್ಮೀಯ ಸಂಗತಿಗಳನ್ನು ಸ್ವಲ್ಪ ಕೂಡ ಅರ್ಥ ಮಾಡ್ಕೊಳ್ಳೋಕೆ ನಿಮಗೆ ತಲೆ ಇಲ್ಲ ನೀವು ಎಂಬುದಾಗಿ ಪೌಲನು ಆ ಸಭೆಗೆ ಬರೆಯತಕ್ಕಂಥವರಾಗಿದ್ದಾರೆ. 1ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುವಂಥ ಸಮಯದಲ್ಲಿ ಅವರು ಯಾವ ಒಂದು ವರದಲ್ಲೂ ಕೊರತೆ ಇಲ್ಲದವರಾಗಿ, ಇದೇನು ಇನ್ನು ಯೇಸು ಬಂದ್ಬಿಡ್ತಾರೆ ಹೋಗ್ಬಿಡೋಣ ಎಂಬುದಾಗಿ ಎದುರು ನೋಡತಕ್ಕಂಥವರಾಗಿದ್ದಾರೆ. ಆದರೆ 2ನೇ ಅಧ್ಯಾಯ 1ನೇ ಅಧ್ಯಾಯ ಸ್ವಲ್ಪ ಮುಂದೆ ಹೋಗುವಂತ ಸಮಯದಲ್ಲಿ ನೋಡೋದಾದ್ರೆ, ಅವರಲ್ಲಿ ಯಾವ ಒಂದು ಪರಿಶುದ್ಧವಂತರು ನಾವು ಏನ್ ನೆನೆಸ್ಕೊಂಡಿದ್ದೀವೋ ಅದಕ್ಕೆ ಯಾವ ಯೋಗ್ಯತೆಗಳು ಇಲ್ಲ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಮತ್ತು 4ನೇ ಅಧ್ಯಾಯದಲ್ಲಿ ನೋಡುವಂತ ಸಮಯದಲ್ಲಿ ಅಲ್ಲಿ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಂದ್ರೆ ಸರಿಯಾದ ಒಂದು ಅರ್ಥ ಮಾಡಿಕೊಳ್ಳತಕ್ಕಂಥ ಮನೋಭಾವ ಇಲ್ಲದೆ ಕೇಸು ಅದು ಇದು ಎಂಬುದಾಗಿ, ಕೋರ್ಟು ಎಂಬುದಾಗಿ ವಾದ ಮಾಡತಕ್ಕಂಥ ವಿಚಾರಗಳನ್ನ ಅದು 6ನೇ ಅಧ್ಯಾಯದಲ್ಲಿ. ಹಾಗಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುವುದನ್ನ ನಾವು ನೋಡ್ತೇವೆ. ಅವರ ಮಧ್ಯದಲ್ಲಿ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇರುವುದನ್ನು ಆಗ ಪೌಲನು ತನ್ನನ್ನು ಕುರಿತು ಕೆಲವು ಸಂಗತಿಗಳನ್ನು ಹೇಳಿ ಅದನ್ನ ಹೇಳತಕ್ಕಂಥವರಾಗಿದ್ದಾರೆ. 5ನೇ ಅಧ್ಯಾಯದಲ್ಲಿ ನೋಡುವುದಾದ್ರೆ, 7ಕ್ಕೆ ಅಸಹ್ಯವಾದ ಪಾಪವನ್ನು ಆ ಸಭೆಯಲ್ಲಿ ಕೆಲವರು ಮಾಡುವವರಾಗಿ ಅದರಲ್ಲಿ ಒಬ್ಬನು ಗುರುತಿಸಿಕೊಂಡು ಒಬ್ಬನ ವಿಷಯದಲ್ಲಿ ಅಲ್ಲಿ ಹೇಳುವುದನ್ನ ನಾವು ನೋಡ್ತೇವೆ. ಏನಂತೇಳಿ, ಆತನು ಒಂದು ಅಸಹ್ಯವಾದ ಪಾಪವನ್ನು, ಅದು ಹೇಳಕ್ ನಾನು ಇಷ್ಟಪಡೋದಿಲ್ಲ, ಅಂತ ಒಂದು ಕೆಟ್ಟ ಪಾಪವನ್ನು ಲೋಕದಲ್ಲಿ ಇರುವವರು ಕೂಡ ಅಂತ ಕಾರ್ಯಗಳನ್ನು ಮಾಡೋದಿಲ್ಲ. ಅಂತ ಪಾಪವು ಕೊರಿಂಥ್ಯ ಸಭೆಯಲ್ಲಿ ಇತ್ತು ಎಂಬುದಕ್ಕೆ ವೇದದಲ್ಲಿ ಆಧಾರ ಇದೆ. ನಾನು ಕತೆ ಬಿಡ್ತಾ ಇಲ್ಲ. ನಾನು ಬೇಕಾದ್ರೆ ನೀವು ಹೋಗಿ ಓದಿ ನೋಡ್ರಿ, 5ನೇ ಅಧ್ಯಾಯದಲ್ಲಿ ಈ ವಿಚಾರಗಳು ಇರುವುದನ್ನ ನಾವು ನೋಡ್ತೇವೆ. ಪೌಲ್ ಹೇಳ್ತಾ ಅಂಥವನ್ನ ನಾನು ಸೈತಾನಿಗೆ ಒಪ್ಪಿಸ್ಬಿಡ್ತೇನೆ ಎಂಬುದಾಗಿ ಕೂಡ ಪೌಲ್ ಹೇಳುವುದನ್ನ ನಾವು ನೋಡ್ತೇವೆ. ಕಾರಣ ಅವನ ಆತ್ಮವು ರಕ್ಷಣೆ ಹೊಂದಬೇಕು ಎಂಬುದಾಗಿ. ನಾವಾದ್ರೂ ನರಕಕ್ಕೆ ನಾವೇ ಟಿಕೆಟ್ ಕೊಟ್ಟು ಕಳಿಸ್ಬಿಡ್ತೀವಿ. ನಾವು ಎಲ್ಲ ಪಾಸ್ಗಳು ನರಕಕ್ಕೆ ಕಳ್ಸೋಕೆ ತುಂಬಾ ಇಷ್ಟವಾಗಿದ್ದಾರೆ ಕಾಣುತ್ತೆ. ಅವರು ಅವ್ರ ಹೆಂಡತಿ ಮಕ್ಕಳು ಮಾತ್ರ ಪರಲೋಕಕ್ಕೆ ಹೋಗ್ಬಿಡ್ತಾರೇನೋ. ಆದ ಕಾರಣ ಅವನು ಹೇಳ್ತಾನೆ, ಅಂಥವರ ಆತ್ಮ ಕೂಡ ರಕ್ಷಣೆ ಹೊಂದಬೇಕು ಅಂತೇಳಿ ಈಗಲೇ ಅವರ ಶರೀರವನ್ನು ನಾನು ಯಾರಿಗೂ ಒಪ್ಪಿಸ್ತೇನೆ, ಸೈತಾನಿಗೆ ಒಪ್ಪಿಸ್ತಾನೆ. ಯಾಕೆ ಇಂಥ ಪಾಪಗಳನ್ನು ಮಾಡ್ತಿದ್ದ ಅವನಿಗೆ ಎಷ್ಟು ಹೇಳಿದ್ರು ಕೇಳಲ್ಲ ಅಂದಮೇಲೆ ಅವನ ನಾನು ಒಪ್ಪಿಸ್ಕೊಟ್ಬಿಡ್ತೇನೆ ಎಂಬುದಾಗಿ ಹೇಳ್ತಾರೆ. 6ನೇ ಅಧ್ಯಾಯದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಅದೇ ನಾ ಹೇಳಿದ್ನಲ್ಲ, ಕೋರ್ಟಿನ ವಿಷಯದಲ್ಲಿ, ಅಂದ್ರೆ ಅನ್ಯ ಸಭೆಯೊಳಗಿರತಕ್ಕಂಥ ಸಮಸ್ಯೆಗಳನ್ನ ಅನ್ಯ ನ್ಯಾಯಾಧಿಪತಿಗಳ ಹತ್ರ ಹೋಗಿ ನ್ಯಾಯ ತೀರಿಸತಕ್ಕಂಥ ವಿಚಾರಗಳನ್ನ ಅಲ್ಲಿ ನೋಡತಕ್ಕಂಥವರಾಗಿದ್ದೇವೆ. ಮತ್ತು ಅದು ಮಾತ್ರವಲ್ಲದೆ ಲೌಕಿಕವಾಗಿರತಕ್ಕಂಥ ಸಂಗತಿಗಳು ಸಭೆ ಒಳಗೆ ಸುಮಾರು ಕೆಟ್ಟ ಕಾರ್ಯಗಳು ಎಲ್ಲಿದೆ, ಆ ಕೊರಿಂಥ್ಯ ಸಭೆ ಒಳಗೆ ಇರುವುದನ್ನ ನಾವು ನೋಡತಕ್ಕಂಥವರಾಗಿದ್ದೇವೆ. 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಮದುವೆಯ ವಿಚಾರದಲ್ಲಿ
ಮದುವೆ ಯಾರನ್ನ ಮಾಡಬೇಕು, ಹೇಗೆ ಮಾಡಬೇಕು, ಗಂಡ ಹೆಂಡತಿನ ಮಧ್ಯದಲ್ಲಿ ಹೇಗಿರಬೇಕು, ಜಗಳ ಮಾಡ್ಕೊಂಡು ಅವಾಗವಾಗ ಕಿತ್ತಾಕೊಂಡು ಹೋಗೋದು, ಮನೆ ತಗೊಂಡು ಹೋಗೋದು, ಕಂಕ್ಳಲ್ಲಿ ಇದು ತಗೊಂಡು ಹೋಗ್ಬಿಡೋದು, ಪೆಟ್ಟಿ ತಗೊಂಡು ಹೋಗ್ಬಿಡೋದು ಅಂತ ಕೆಲಸಗಳು ಮಾಡಬಾರ್ದು. ಆಗಾಗ ಒಂದು ವೇಳೆ ಸಮಸ್ಯೆ ಆದರೂ ಅವತ್ತು ರಾತ್ರಿ ಒಳಗೆ ಮುಂಚೆ ಕೂಡ್ಕೊಬೇಕು. ನೀವು ಯಾವುದೇ ಕಾರಣಕ್ಕೂ ಸೈತಾನಿಗೆ ಸ್ಥಳವನ್ನು ಕೊಡಬಾರ್ದು. ಯಾರು ಯಾರನ್ನ ಮದುವೆ ಆಗಬೇಕು, ಯಾರನ್ನ ಮದುವೆ ಆಗಬಾರ್ದು, ರಕ್ಷಣೆ ಹೊಂದಿದವನು ರಕ್ಷಣೆ ಹೊಂದದಿರುವಂಥದ್ದನ್ನು ಮದುವೆ ಆಗಬಾರ್ದು, ಈ ಎಲ್ಲ ವಿಚಾರಗಳನ್ನು ಕುರಿತು ಅಲ್ಲಿ ಬರೆದಿರುವುದನ್ನು ನಾವು ನೋಡ್ತೇವೆ. ಅಂದರೆ ಇಂಥ ಯೋಗ್ಯತೆ ಉಳ್ಳವರು ಆ ಸಭೆಯಲ್ಲಿ ಇದ್ರು, ಆದರೂ ಆ ಸಭೆಗೆ ಬರುವಾಗ ಪರಿಶುದ್ಧವಂತರು ಎಂಬುದಾಗಿ 2 ಸತಿ ಮೆನ್ಷನ್ ಮಾಡಿರುವುದನ್ನ ನಾವು ನೋಡತಕ್ಕಂಥವರಾಗಿದ್ದೇವೆ. 8ನೇ ಅಧ್ಯಾಯದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಅಲ್ಲಿ ವಿಗ್ರಹ ಆರಾಧನೆಗೆ ಸಂಬಂಧಪಟ್ಟದ್ದನ್ನ ಅಲ್ಲಿ ಹೋಗಿ ತಿನ್ಬಿಡೋದು, ಇಲ್ಲಿ ಬಂದು ತಿನ್ಕೊಳ್ಳೋದು, ಬರೋದು, ಸಭೆಗೂ ಬಂದ್ಬಿಡೋದು, ಇಲ್ಲಿ ಕತ್ತನ ಬಾಯಲ್ಲಿ ಹಾಕೊಳ್ಳೋದು, ಅಲ್ಲಿ ಹೋಗಿ ಅಲ್ಲಿನ ಕೈಯಲ್ಲಿ ಕೊಟ್ಟು ಈ ಕೈಯಲ್ಲಿ ತಗೊಂಡು ಅಲ್ಲಿ ತಂದ್ಬಿಡೋದು, ಈ ಕೈಯಲ್ಲಿ ಬಂದು ಇಲ್ಲಿ ತಿನ್ಬಿಡೋದು. ಇಂಥ ಕೆಟ್ಟ ಜನಾಂಗದವರು ಆ ಕೊರಿಂಥ್ಯ ಸಭೆಯಲ್ಲಿ ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ದೇವಾಲಯಕ್ಕೂ ಮತ್ತು ಲೋಕದ ಅಂದರೆ ಸಂಗತಿಗಳಿಗೂ ಅವ್ರು ಏನಾಗಿದ್ರು, ಒಂದೇ ಜೋಡಿ ಆಗಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಪೌಲನು ಇಜ್ಜೋಡ್ ಆಗಿ ಇರಬಾರ್ದು ಎಂಬುದಾಗಿ ಹೇಳಿ ಆಲಯಕ್ಕೂ ವಿಗ್ರಹಕ್ಕೂ ಸಂಬಂಧವೇನು, ಕತ್ತಲೆಗೂ ಬೆಳಕಿಗೂ ಸಂಬಂಧವೇನು ಎಂಬುದಾಗೆಲ್ಲ ಕೂಡ ಅಲ್ಲಿ ಬರೆಯುವುದನ್ನು ನಾವು ನೋಡ್ತೇವೆ. ಮತ್ತು 10ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೇವೆ ಇಸ್ರಾಯೇಲರ ತಪ್ಪುಗಳನ್ನು, ಅವ್ರು ಯಾವ ರೀತಿಯಲ್ಲಿ ತಪ್ಪುಗಳನ್ನು ಮಾಡಿದ್ರು ಅವುಗಳನ್ನು ಪೌಲನು ಹೇಳತಕ್ಕಂಥವರಾಗಿದ್ದಾರೆ. 11ನೇ ಅಧ್ಯಾಯದಲ್ಲಿ ಸಭೆಯ ನಿಯಮಗಳು ಹೇಗಿರಬೇಕು ಎಂಬುದಾಗಿ ಎಲ್ಲವನ್ನ ಹೇಳತಕ್ಕಂಥವರಾಗಿದ್ದಾರೆ. ಮತ್ತು 11ನೇ ಅಧ್ಯಾಯದಲ್ಲಿ ಕರ್ತನ ಭೋಜನವನ್ನ ಹೇಗೆ ತೆಗಿಬೇಕು, ಏನ್ ಮಾಡಬೇಕು ಎಂಬುದಾಗಿ ಹೇಳತಕ್ಕಂಥದ್ದನ್ನ ನೋಡ್ತೇವೆ. 12ನೇ ಅಧ್ಯಾಯದಲ್ಲಿ 1ನೇ ವಚನ ಓದುವಂತ ಸಮಯ 1-4 ಹೋದಾಗ, ನೀವು ಪವಿತ್ರಾತ್ಮನನ್ನು ಕುರಿತು ವರಗಳನ್ನು ಕುರಿತು ಅರಿಯದೇ ಇರುವುದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ವರ ಇದೆ, ಅನ್ಯ ಭಾಷೆ ಇದೆ, ಕೈಯೆಲ್ಲ ತಡ್ತಾ ಇದ್ದಾರೆ, ಆದ್ರೆ ವರ ಏನು ಮೊರ ಏನು ಗೊತ್ತಿಲ್ಲ, ಪೆದ್ದೆಗಳ ತರ ಇದ್ದಾರೆ. ಆದರೂ ಆ ಸಭೆಯ ಪರಿಶುದ್ಧವಂತರು ನೀತಿವಂತರು ಎಂಬುದಾಗಿ ಹೇಳತಕ್ಕಂಥವರಾಗಿದ್ದಾರೆ. 13ನೇ ಅಧ್ಯಾಯದಲ್ಲಿ ಪ್ರೀತಿ ಎಂಬ ವಿಷಯದಲ್ಲಿ ಅರ್ಥವೇ ಇಲ್ಲದವರಾಗಿದ್ದಾರೆ. ಇವತ್ತು ನಾವಿದ್ದ ಹಾಗೆ ಕೆಲವರು ಪ್ರೀತಿಗೆ ಡೆಫಿನೇಷನೇ ಗೊತ್ತಿಲ್ಲ. ಪೌಲ್ ಮೊಟ್ಟಮೊದಲಿಗೆ 13ನೇ ಅಧ್ಯಾಯದಲ್ಲಿ ಪ್ರೀತಿಯ ಬಗ್ಗೆ ವಿವರಿಸತಕ್ಕಂಥವರಾಗಿ ಇರುವುದನ್ನು ನಾವು ನೋಡ್ತೇವೆ. 14ನೇ ಅಧ್ಯಾಯದಲ್ಲಿ ಆತ್ಮ ಅನ್ಯ ಭಾಷೆಗಳನ್ನ ಕುರಿತು ಮತ್ತು ಆ ಅನ್ಯ ಭಾಷೆ ಮಾತಾಡತಕ್ಕಂಥ ವಿಚಾರಗಳು ಏನು ಎಂಬ ಎಲ್ಲಾ ಸಂಗತಿಗಳನ್ನ ಅನ್ಯ ಭಾಷೆ ವಿಷಯದಲ್ಲಿ ಎಲ್ಲವನ್ನ ಹೇಳುವುದನ್ನ ನೋಡ್ತೇವೆ. 15ನೇ ಅಧ್ಯಾಯದಲ್ಲಿ ಆ ಸಭೆಯಲ್ಲಿರತಕ್ಕಂಥ ಜನರು ರಕ್ಷಣೆ ಹೊಂದಿದ್ದಾರೆ, ಸ್ವರ್ಗಕ್ಕೆ ಹೋಗ್ತೀವೋ ಇಲ್ವೋ ಅರಿವೇ ಇಲ್ಲ, ಪುನರ್ತಾನ ಇದೆ ಎಂಬ ತಿಳುವಳಿಕೆನೂ ಇಲ್ಲ. ಯಾಕಂದ್ರೆ ಆ ದಿನಗಳು 2 ಗುಂಪಿನ ಜನ ಇದ್ರು, ಪುನರ್ತಾನ ಘನತಾನ ಏನು ಇಲ್ಲ ಎಂಬುದಾಗಿ ಹೇಳಿ ಕೆಲವು ಜನರು ನಂಬಿಕೆ ಉಳ್ಳವರಾಗಿದ್ದ ಕಾರಣ ಇವರು ಅದರ ಬಗ್ಗೆ ಕನ್ಫ್ಯೂಷನ್ ಅಲ್ಲಿದ್ದಾಗ ಪೌಲನು ಅಲ್ಲಿ ಆ ಸಭೆಗೆ ಗದರಿಸಿ ಹೇಳತಕ್ಕಂಥವನಾಗಿದ್ದಾರೆ. ನಾವು ಬಿತ್ತುವಂತ ಬೀಜವು ಯಾವ ರೀತಿಯಲ್ಲಿ ಅದು ಆಗ್ತದೋ ಹಾಗೆ ಮನುಷ್ಯನ ಶರೀರವು ಲಯವಾದದ್ದು ಬಿತ್ತುತ್ತೇವೆ, ನಿರ್ಲಯವನ್ನು ಧರಿಸಿಕೊಳ್ಳತಕ್ಕದಾಗಿದೆ. ನಾವು ಆತನೊಂದಿಗೆ ಎಬ್ಬಿಸಲ್ಪಟ್ಟು ನಾವು ಹೋಗ್ತೀವಿ ಅಂತ ಹೇಳಿ ಅದರಲ್ಲಿ ಬರೆಯುವುದನ್ನ ನೋಡ್ತೇವೆ. 16ನೇ ಅಧ್ಯಾಯದಲ್ಲಿ ಕಾಣಿಕೆಯ ಬಗ್ಗೆ ಹೇಳತಕ್ಕಂಥವನಾಗಿದ್ದಾನೆ. ನಾನು ಬರುವಾಗ ನನ್ನ ಮುಂದೆ ಬ್ಯಾಗ್ ಇಟ್ಕೊಂಡು ಓಡಾಡಬೇಡ್ರಿ, ನಾನು ಬರೋದಕ್ಕೆ ಮುಂಚೆ ವಾರ ಬರುವಾಗಲೇ ತೆಗೆದು ಇಟ್ಕೊಳ್ರಿ, ನಾನು ಬರುವಾಗ ನನ್ನ ಜೊತೆಲಿ ಯಾರು ಬರ್ತಾರೋ ಅವ್ರ ಜೊತೆಲಿ ಕೊಟ್ಟು ಕಳಿಸಿ, ಅದು ಧರ್ಮ ಕಾರ್ಯಗಳಿಗೆ ಉಪಯೋಗವಾಗಿರ್ತದೆ ಎಂಬುದಾಗೆಲ್ಲ ಹೇಳಿ ಗ್ರೀಟಿಂಗ್ಸ್ ಅನ್ನ ಕೊನೆಯದಾಗಿ ಹೇಳತಕ್ಕಂಥವನಾಗಿದ್ದಾನೆ. ಈಗ ಹೇಳ್ರಿ, ಇಂಥ ಒಂದು ಸಭೆಯನ್ನ ನೀನು ನಾನು ಲೆಟರ್ ಬರಿ ಅಂತಂದ್ರೆ ಹೆಂಗೆ ಬರ್ತಿದ್ರಿ? ಆ ಸಭೆಗೆ ಹೋಗೋದೇ ಬೇಡಪ್ಪ, ಪಿಚಾಚಿಗಳು ನರ್ಕಕ್ಕೆ ಹೋಗ್ಬೇಡ ಹೋಗಳು ಅಂತ ಅಂದ್ಬಿಡ್ತಿದ್ವಿ. ನಗ್ತಾರೆ ಹೌದಾ ಇಲ್ವಾ? ನಾನು ಇನ್ನೂ ಸಲ ಕಾರ್ಯಗಳು ವಿವರವಾಗಿ ಹೇಳಿಲ್ಲ, ಸಮಯ ಅಲ್ಲ, ನಮಗೆ ಪ್ರಸಂಗ ಅದಲ್ಲ. ಬಟ್ ಈ ಸ್ಯಾಂಟಿಫಿಕೇಶನ್ ಪರಿಶುದ್ಧತೆಯನ್ನು ಅದಕ್ಕೆ ಅರ್ಥ ಮಾಡ್ಕೊಬೇಕಂದ್ರೆ ನಾನು ಇದನ್ನು ವಿವರಿಸಲೇಬೇಕಾಗತ್ತೆ. ನಾನು ತುಂಬ ಹೊತ್ತು ಕೂತು ಅದನ್ನೆಲ್ಲ ಅನಲೈಸ್ ಮಾಡಿ ಸ್ಟಡಿ ಮಾಡಿದೆ. ಇದು ಇನ್ನೊಂದು ಸತಿ ನಾನು ತಲೆ ಒಳಗೆ ತುಂಬ್ಕೋಬೇಕು, ಹೃದಯದಲ್ಲಿ ತುಂಬ್ಕೋಬೇಕು, ಹಿಂಗೆ ಪರ್ರಂತ ಓಡಿಸ್ಬೇಕು ಗಾಡಿನ, ಅದು ಬರ್ತದೆ ಒಂದಿನ ಯೇಸುವಿನ ನಾಮದಲ್ಲಿ. ಆದ ಕಾರಣ ಸುಮ್ಮನೆ ಈ ಏನೋ ಹೇಳ್ತಾರಲ್ಲ, ತಿರುಪತಿಯಲ್ಲಿ ಅಲ್ಲೆಲ್ಲಿ ಸ್ವಲ್ಪ ಕಟ್ ಮಾಡಿ ಬಿಡ್ತಾನೆ ಅಂತ ವಿಶ್ವಾಸಿಗಳಾಗಿ ಸೇವಕರುಗಳಾಗಿ ಪ್ರಸಂಗ ಮಾಡೋರಾಗಿರಬಾರ್ದು. ವೇದವನ್ನ ಚೆನ್ನಾಗಿ ತಿಳಿದು ಯಾರಿಗೆ ಏನು ಎಂಥ ಪರಿಶುದ್ಧತೆ ಅಂದರೆ ಏನು ಇಂಥ ವಿಚಾರಗಳು ಗೊತ್ತಿಲ್ಲದೆ ಸುಮ್ಮನೆ ಬಾಯಲ್ಲಿ ಬಂದಿದ್ದದಲ್ಲ. ಚರ್ಚಲ್ಲಿ ಹಿಂಗೆ ಹೇಳ್ತಾರೆ, ಎಲ್ಲರೂ ಆಶೀರ್ವಾದ ಮತ್ತೆ ಶಾಪ ಆಗಿರೋ ಅಂತ ಹೇಳ್ಬೇಕಾ? ಅರೆ ಯೇಸುವೆ ಬಂದಿದ್ದು ಯಾರನ್ನ ಹುಡುಕಿ? ಒಳ್ಳೆಯವ್ರನ್ನ ಹುಡುಕ್ಯ?
ಅವ್ರಿಗಿಂತ ನೀನು ದೊಡ್ಡ ಯೇಸು ಆಗ್ಬಿಟ್ಟೆ, ನೀನು ಕೊಳದೆ ಯೇಸು, ಅಂಧಿಕ್ರಿಸ್ತ ಯೇಸು ಇರ್ಬೇಕು ನೀನು. ಅರೆ ಬೈಬಲ್ ಹೇಳ್ತದೆ, ಒಂದೇ ಬುಗ್ಗೆಯಲ್ಲಿ ಸಿಹಿ ನೀರು ಮತ್ತು ಬರುತ್ತಾ ಆಶೀರ್ವದಿಸುವುದಕ್ಕಾಗಿಯೇ ನಮ್ಮನ್ನು ಇಟ್ಟಿದ್ದಾರೆ ಹೊರತು ಶಪಿಸಕ್ಕಾಗಿಟ್ಟಿಲ್ಲ. ಶಪಿಸುವುದು ನಮ್ಮ ಕೆಲಸ ಅಲ್ಲ. ಶಪಿಸುವುದು ಯಾರ ಕೆಲಸ ಅಲ್ಲ, ನಮ್ಮ ಕೆಲಸ ಅಲ್ವೇ ಅಲ್ಲ. ನಮ್ಮ ಕೆಲಸ ಆಶೀರ್ವದಿಸುವುದಕ್ಕಾಗಿನೇ. ಯೇಸು ಕ್ರಿಸ್ತನು ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದಿದ್ದು ಒಳ್ಳೆಯವ್ರನ್ನ ಹುಡುಕಿ ಅಲ್ಲ, ಕೆಟ್ಟು ಹೋಗಿರುವವರನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದರು. ಪಾಪಿಗಳನ್ನ ಹುಡುಕಿ ಏನ್ ಮಾಡಕ್ ಬಂದ್ರು? ಅವರು ರಕ್ಷಿಸಕ್ ಬಂದ್ರು. ನಿಂತರ ಕಪಟಿಗಳನ್ನ ಬೆಂಡೆತ್ಬಿಟ್ರು ಯೇಸು ಸ್ವಾಮಿ. ವಿಭಚಾರ ಸಂತತಿಗಳನ್ನು ಕೂಡ ಬೈದ್ಬಿಟ್ಟಿದ್ದಾರೆ. ಯಾರನ್ನ? ಪಾಪಿಗಳನ್ನಲ್ಲ, ವಿಭಚಾರಿಯನ್ನ ಮಗಳೇ ಇನ್ನು ಮುಂದೆ ಪಾಪ ಮಾಡಬೇಡ ಅಂತ ಹೇಳಿದ್ರು. ಆದ್ರೆ ನಿನ್ನಂತ ಕಪಟಿಗಳನ್ನ ಏನಂದ್ರು ಗೊತ್ತಾ? ವಿಭಚಾರಿಯೇ, ವಿಭಚಾರ ಸಂತತಿಯೇ ಅಂತಂದ್ರು. ಯಾಕೆ? ನಾಟಕ ಮಾಡ್ಕೊಂಡು ಜೀವನ ಮಾಡ್ತೇನೆ ನೀನು. ಮತ್ತು ಬೆಳ್ಳಿ ಏನೋ ಸಮಾಧಿ, ಸುಣ್ಣ ಹೊಡೆದ ಸಮಾಧಿಗಳ ಅಂತಂದ್ರು. ಮೇಲೆ ಬೆಳ್ಳಗ್ ಪೇಂಟ್ ಹೊಡೆದ್ಬಿಟ್ಟು ಒಳಗಡೆ ತೋಡು ನೋಡಿದ್ರೆ ಐತೆ. ಇಂಥ ಯೂದಾಸ್ಗಳು ಸಭೆಯಲ್ಲಿ ಇವತ್ತು ದಿನಗಳಲ್ಲಿ ಅದಕ್ಕೆ ತಕ್ಕಂತ ತಾಳ ಮಾಡೋಕ್ಕೂ ಜನ ಇದ್ದಾರೆ ಇವತ್ತು. ಹಾಗಾಗಿ ಬಹಳ ಜೋಕರವಾಗಿರ್ಬೇಕು. ನೀ ಯಾವುದನ್ನು ಹೇಳ್ತೀಯೋ ಅದರಿಂದಲೇ ನ್ಯಾಯ ತೀರಿಸಲ್ಪಡ್ತೀಯ. ನೀನೇನು ಬಿತ್ತುತ್ತೀಯೋ ಅದನ್ನೇನು ಮಾಡ್ಬೇಕಾಗತ್ತೆ? ಕುಯ್ಬೇಕಾಗತ್ತೆ. ಹಾಗಾಗಿ ದಯಮಾಡಿ ವೇದ ವಾಕ್ಯಗಳನ್ನ ಕಲೀರಿ, ಸತ್ಯವನ್ನ ತಿಳ್ಕೊಳ್ರಿ, ವೇದದಲ್ಲಿ ಹುಡುಕ್ರಿ. ಯೇಸು ಸ್ವಾಮಿ ಎಲ್ಲಿ ಆದರೂ, ಯಾವ ಪಾಪಿನಾದರೂ, ನೀನು ಇದು ಮಾಡಿಕ್ಕೆ ನಿನಗೆ ಬಂದೈತೆ, ನಿನಗೆ ರೋಗ ಮಲ್ಲಗ್ರಹ ಬಂದೈತೆ, ಇದರಲ್ಲೇ ನೀನು ಸತ್ತೋಗು ಅಂತ ಅಂದಿದ್ದಾರೆ ಸ್ವಾಮಿ. ಎಲ್ಲಾ ತರದ ಕಾಯಿಲೆಗಳನ್ನು, ಎಲ್ಲಾ ತರದ ಬೇನೆಗಳನ್ನು ಏನ್ ಮಾಡಿದ್ರು? ಹಳೆ ಒಡಂಬಡಿಕೆ ನಿಯಮ ಪ್ರಕಾರ ಕಾಯಿಲೆ ಬರೋದೇ ಪಾಪದ ನಿಮಿತ್ತವಾಗಿ. ಪಾಪದ ನಿಮಿತ್ತ. ಒಬ್ಬ ಕೇಳ್ತಾನೆ, ಸ್ವಾಮಿ ಇವನು ಮಾಡಿದ ಪಾಪ ಅವ್ರ ಅಪ್ಪ ಅಮ್ಮ ಮಾಡಿದ ಪಾಪ, ಇವನು ಮಾಡಿಲ್ಲ ಅವನು ಮಾಡಿಲ್ಲ. ಮಾಡಿಲ್ವಾ ಪಾಪ? ಏಸು ಹೇಳಿದ್ರು ಇವನು ಮಾಡಿದ್ದಕ್ಕೂ ಬಂದಿಲ್ಲ, ಅವ್ರ ಅಪ್ಪ ಮಾಡೋದಕ್ಕೂ ಬಂದಿಲ್ಲ. ದೇವರ ನಾಮ ಮಹಿಮೆ ಪಡಿಸೋದಕ್ಕಾಗಿದ್ದಾಗಿರುವಂಥದ್ದು. ಕುಷ್ಠರೋಗ ಬಂದ್ರೆ ಊರಿನ ಹೊರಗಿದ್ಬಿಡ್ಬೇಕು, ದೇವಾಲಯಕ್ಕೆ ಹೋಗ್ಬಾರ್ದು. ಕುಷ್ಠರೋಗ ಪಾಪಿಗಳಿಗೆ ಬರತಕ್ಕಂಥದ್ದು ಹಳೆ ಒಡಂಬಡಿಕೆಯಲ್ಲಿ ನೇಮವಿತ್ತು. ಕುಷ್ಠರೋಗಿ ಊರೊಳಗೆ ಬರಂಗಿಲ್ಲ, ದೇವಾಲಯಕ್ಕೆ ಹೋಗಂಗಿಲ್ಲ, ಊರಿನ ಹೊರಗಿರ್ಬೇಕು, ಮನೇಲಿ ಇರಂಗಿಲ್ಲ. ಈಗ ಹೇಳ್ತಾರಲ್ಲ, ಕ್ವಾರಂಟೈನ್ ಅಲ್ಲಿ ಹಾಕಿಬಿಡ್ತಾರೆ ಅವರು. ಅದು ಮನೆಯಲ್ಲೆಲ್ಲ ಕ್ವಾರಂಟೈನ್ ಮಾಡಿಬಿಡ್ತಿದ್ದು, ಊರು ಬಿಟ್ಟು ಹೊರಗೆ ಹಾಕ್ಬಿಡ್ತಿದ್ರು. ಆ ರೀತಿಯಲ್ಲಿ ಆ ದಿನಗಳಲ್ಲಿ ಇದ್ರು. ಯೇಸು ಆತನನ್ನು ಮುಟ್ಟಿ ಸ್ವಸ್ಥ ಮಾಡಿದ್ರು ಎಂಬುದಾಗಿ ನಾನು ನೋಡ್ತೇನೆ. ವೇದವನ್ನು ಚೆನ್ನಾಗಿ ಕಲಿಬೇಕು ಕೂತು. ಆತನ ಪ್ರೀತಿ, ಆತನ ದಯೆ. ಇನ್ನೂ ನಾವು ಪಾಪಿಗಳಾಗಿದ್ದಾಗಲೇ ನಮ್ಮನ್ನು ಪ್ರೀತಿಸಿ ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟರು ಅಂತ ಬೈಬಲಲ್ಲಿ ಸ್ಪಷ್ಟವಾಗಿ ವಾಕ್ಯ ಹೇಳ್ತದೆ. ದೇವರು ನಿನ್ನಂತ ಪರಿಶುದ್ಧವಂತರಿಗಲ್ಲ, ಅದು ಏನ ಹೇಳೋದು, ಅವರು ಬೇರೆ ಲಿಸ್ಟಲ್ಲಿ ಹಾಕ್ಬೇಕು. ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ಆತನ ನಂಬುವವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯುವರು ಅಂತ ಹೇಳ್ತದೆ. ಆದ ಕಾರಣ 1 ಕೊರಿಂಥ್ಯ 1ನೇ ಅಧ್ಯಾಯ 2ನೇ ವಚನದಲ್ಲಿ 2 ಪದಗಳನ್ನು ಉಪಯೋಗಿಸಿದ್ದಾರೆ. ಒಂದು ಪರಿಶುದ್ಧವಂತರು ಮತ್ತು ಸಂತರು ಅಥವಾ ಪ್ರತಿಷ್ಠಿತರು ಎಂಬ ಪದವನ್ನ ಅಲ್ಲಿ ಆ ಕೊರಿಂಥ್ಯ ಸಭೆಯವರಿಗೆ ಉಪಯೋಗಿಸಿದ್ದಾರೆ. ಆದರೆ ಅವರ ನಡತೆಗೂ ಆ ಕರುವಿಕೆಗೂ ಯಾವ ಸಂಬಂಧವೇ ಇಲ್ಲ. ಯಾಕಂದ್ರೆ ಈ ಪರಿಶುದ್ಧತೆ ಎಂಬ ಪಟ್ಟವು ನಮ್ಮ ನಡತೆಯಿಂದ ಬರುವಂತದ್ದಲ್ಲ, ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ಉಂಟಾಗತಕ್ಕಂಥದ್ದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನ್ನ ಹತ್ರ ನೋಟ್ ಇಲ್ಲ, ಇದ್ರೆ ತೋರಿಸ್ತಿದ್ದಾರೆ. ನಾನು ಒಂದು ನೋಟನ್ನು ತಗೊಳ್ಳೋಣ, 2,000 ರೂಪಾಯಿ ನೋಟ್ನ ತಗೊಂಡು ಮಣ್ಣಲ್ಲಿ ಹಾಕಿ ಕಲರ್ಲ ಚೇಂಜ್ ಮಾಡಿ ಹಿಂಗೆಲ್ಲ ಮಾಡಿ ಹಂಗೆಲ್ಲ ಮಾಡಿ ಹಿಂಗೆಲ್ಲ ಮಾಡಿ ಹಿಂಗೆ ಬಿಸಾಕ್ಬಿಟ್ರು. ತಗೋತ್ಯಾ? ಯಾಕೆ? ಅದ್ರದ್ದು ವ್ಯಾಲ್ಯೂ ಅಷ್ಟೇ. ಏಸು ರಕ್ತದಿಂದ ತೊಳೆಯಲ್ಪಟ್ಟ ನಿನ್ ವ್ಯಾಲ್ಯೂ ಅಷ್ಟೇ. ಅರ್ಥ ಆಯ್ತಾ? ನೀ ಎಂತ ಕಚ್ಚಡವಾಗಿರು, ನಿನ್ನ ನಿಮಿತ್ತವಾಗಲ್ಲ, ಏಸು ರಕ್ತದ ನಿಮಿತ್ತವಾಗಿ. ನಾನು ನಿನ್ನನ್ನು ಪಾಪ ಮಾಡೋದಕ್ಕಾಗಿ ನಾನು ಪ್ರಯತ್ನಿಸ್ತಾ ಇಲ್ಲ. ಒಂದು ವೇಳೆ ನಾನು ಹೇಳ್ತೇನೆ, ಎಲ್ಲರನ್ನು ತರಾಸೆಯಲ್ಲಿ ನಿಲ್ಲಿಸಿದ್ರೆ, ಪ್ರಮಾಣಗಳಲ್ಲಿ ಎಲ್ಲವನ್ನು ಕೈಕೊಂಡು ಒಂದು ಬಿಟ್ಟರೆ ಎಲ್ಲವನ್ನು ಬಿಟ್ಟಾಗ್ತಾನೆ. ಆಗ ಇಲ್ಲಿರತಕ್ಕಂಥ ಯಾರು, ಇಡೀ ಪ್ರಪಂಚದಲ್ಲಿರತಕ್ಕಂಥ ಯಾವ ಪರಿಶುದ್ಧ ತಗೊಂಬಂದು ನಿಲ್ಲಿಸಿ ನೋಡೋಣ, ನಾನು ಯಾವುದು ಮಾಡಲ್ಲ 100% ಇದ್ದೇನೆ ಅಂತ ಹೇಳಿ ತೋರಿಸೋಣ.
1 ಮಾಡಿದ್ರು 9 ಮಾಡಿದ್ರು ನೀನು ಪಾಪಿ ಲಿಸ್ಟಲ್ಲಿ ಇರ್ತಿ. ಅದರ ದೇವರ ಕೃಪೆಯಿಂದ ಇವತ್ತು ನೀನು ನಾನು ಪರಿಶುದ್ಧವಂತರಾಗಿದ್ದೇವೆ. ಹಾಗೆ ನಿನ್ನ ವ್ಯಾಲ್ಯೂ ಯೇಸು ಕ್ರಿಸ್ತನ ರಕ್ತದಿಂದ ನೀನು ಹೇಗೆ ಇದ್ದರು ಆತನ ದೃಷ್ಟಿಯಲ್ಲಿ ನೀನು ಪರಿಶುದ್ಧವಂತನಾಗಿದ್ದಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ರೈಟ್. ಮತ್ತೆ ಪ್ರಿಯರ ಒಂದು ವಚನವನ್ನು ಓದಿಕೊಳ್ಳೋಣ. ಒಂದು ಸಂಗತಿಯನ್ನ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಸ್ಯಾಂಟಿಫೈ ಎಂಬ ಪದಕ್ಕೆ ಅಥವಾ 3 ಅಂತ್ಯಗಳು ಇರುವುದನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. 3 ಅಂತ್ಯದಲ್ಲಿ ಪರಿಶುದ್ಧತೆ ಇರುವುದನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ಓದ್ಕೊಳ್ಳೋಣ. ಎಬೇಸರ್ ಬರೆದ 1 ಪೇತ್ರು 1ನೇ ಅಧ್ಯಾಯ 15, 16, 17, 18 ವಚನ ಓದ್ಕೊಳ್ಳೋಣ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ನೋಡಿ, ಪ್ರಕಾರವೇ. ನಿಮ್ಮನ್ನು ಕರೆದಾತನು ಯಾರು ಕರೆದಿದ್ದು ನಿಮ್ಮನ್ನ? ಯಾವ ಚರ್ಚ್ ಕರೀತಾ? ಯಾವ ಪಾಸ್ಟರ್ ಕರೆದ್ನ? ಇಲ್ಲ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ. ಪರಿಶುದ್ಧನಾಗಿರುವ ಪ್ರಕಾರ, ಪ್ರತ್ಯೇಕವಾಗಿರುವ ಪ್ರಕಾರ ನೀವು ಕೂಡ ಏನಾಗಿರ್ಬೇಕು? ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ, ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿಯೂ ಪರಿಶುದ್ಧರಾಗಿರಿ. ಏನಾಗಿರ್ಬೇಕು? ನಡವಳಿಕೆಯಲ್ಲಿ ಕೂಡ ಏನಾಗಿರ್ಬೇಕು ಅಂತ ಹೇಳ್ತಾರೆ? ಪರಿಶುದ್ಧವಂತರಾಗಿರ್ರಿ ಎಂಬುದಾಗಿ ಹೇಳುವುದನ್ನ ನಾವು ನೋಡ್ತೇವೆ. ನಾನು ಪರಿಶುದ್ಧನಾಗಿರುವುದರಿಂದ. ನಾನು ದೇವರೇನಾಗಿದ್ದಾರೆ? ಪರಿಶುದ್ಧತೆ ಅಂದ್ರೆ ಏನಂದ? ನಾನು ಪ್ರತ್ಯೇಕತೆ, ಸಪರೇಟ್ ಆಗಿರುವ ಹಾಗೆ ನೀವು ಪರಿಶುದ್ಧರಾಗಿರಬೇಕು ಎಂದು ಬರದದೇ ಅಲ್ಲ. 17 ಪ್ರತಿಯೊಬ್ಬನ ಕೆಲಸವನ್ನು ನೋಡಿ, ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವಾತನನ್ನು ನೀವು ತಂದೆ ಎಂದು ಕರೆಯುವವರಾಗಿರಲಾಗಿ ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿಯುಳ್ಳವರಾಗಿ ಹೇಗೆ ನಡಿಬೇಕಂತೆ? ಭಯಭಕ್ತಿ ಉಳ್ಳವರಾಗಿ ಕಳೆಯಿರಿ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ. ಈ ಪೇತ್ರು ಯಾರಿಗೆ ಬರೀತಾರೆ? ಯೂದರಿಗೆ ಬರೀತಾರೆ. ಇದನ್ನ ಅರ್ಥ ಮಾಡ್ಕೊಬೇಕು. ಯಾವ ಪುಸ್ತಕ ಯಾರಿಗೆ ಬರೆದ್ರು, ಯಾರು ಲೆಟರ್ ಬರೆದ್ರು ಅರ್ಥ ಮಾಡ್ಕೊಬೇಕು. ಇವನು ಪೇತ್ರು ಬರೆದಂತ ಪುಸ್ತಕ ಯೂದರಿಗಾಗಿ ಬರೆದಿದ್ದಾರೆ. ಈ ಯೂದರುಗಳು ಏನ್ ಮಾಡ್ತಿದ್ರು ಅಂದ್ರೆ ಚರ್ಚಿಗೂ ಬರೋದು, ಯೇಸು ಸ್ವಾಮಿ ನಂಬಿಟ್ಟಿರೋದು, ದೀಕ್ಷಾಸನ ತೆಗೆದುಬಿಟ್ಟಿರೋದು, ಮತ್ತೆ ಅವರು ಎಲ್ಲಿ ಹೋಗ್ತಿದ್ರು? ದೇವಾಲಯಕ್ಕೆ ಹೋಗ್ತಿದ್ರು. ಕುರಿಯನ್ನು ಕೊಡೋದು, ರಕ್ತದಿಂದ ಶುದ್ಧ ಮಾಡ್ಕೊಂಡ್ ಬಂದೆ ಅಂತ ಹೇಳೋದು, ಆಚಾರ ವಿಚಾರಗಳನ್ನ, ಸಬ್ಬತ್ ದಿನಗಳನ್ನ ಮತ್ತು ಶುದ್ಧೀಕರಣ ನೀರಲ್ಲಿ ಶುದ್ಧ ಮಾಡತಕ್ಕಂಥದ್ದು, ಇವುಗಳೆಲ್ಲವನ್ನು ಕೂಡ ಏನ್ ಮಾಡ್ತಿದ್ರು? ಆಚಾರ ಮಾಡತಕ್ಕಂಥವರಾಗಿದ್ರು. ಅದಾಗಿ ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ, ಅದು ವ್ಯರ್ಥವಾದದ್ದು. ಹಳೆ ಒಡಂಬಡಿಕೆಯಲ್ಲಿ ಮಾಡಿದಲ್ಲ ಏನಾಯ್ತು? ಅದು ವ್ಯರ್ಥವಾಯಿತು. ಈಗ ಒರಿಜಿನಲ್ ಬಂದಾಯ್ತು. ಯಾರು? ಯೇಸು ಕ್ರಿಸ್ತನ ಬಂದಾಯ್ತು. ಮತ್ತೆ ನೀವು ಏನ್ ಮಾಡಕ್ ಹೋಗ್ಬೇಡ್ರಿ, ಅಲ್ಲಿ ಹೋಗಿ ಶುದ್ಧೀಕರಣ ಕೊಡೋದು, ತಲೆ ಶೇವ್. ಪೌಲನ್ ಕೂಡ ಹೋಗಿ ಶೇವ್ ಮಾಡ್ಕೊಂಡ್ರು. ಗೊತ್ತಾಯ್ತಾ? ಪೌಲನ್ ಒಂದ್ಸತಿ ಏನ್ ಮಾಡಿದ್ರು? ದೇವಾಲಯಕ್ಕೆ ಹೋಗಿ ತಲೆನ ಏನ್ ಮಾಡ್ಕೊಂಡ್ರು? ಅವರು ಶವರ ಮಾಡ್ಕೊಳಕ್ಕೆ ಹೋದ್ರು. 5 ಜನ ಕರ್ಕೊಂಡು ಆ ಕಾಣಿಕೆಯನ್ನು ತೆಗೆದುಕೊಂಡು ಅರಿಕೆ ತೀರ್ಸಕ್ಕಾಗಿ ಕರ್ಕೊಂಡು ಹೋದ್ರು ಅಂತ ಪೌಲನು ನಾವು ವೇದದಲ್ಲಿ. ಯಾಕಂದ್ರೆ ಯೂದರೆಲ್ಲರೂ ನಿನ್ನ ವಿಷಯದಲ್ಲಿ ತುಂಬಾ ಗಲ್ಬಿಲಿ ಆಗ್ಬಿಟ್ಟಿದಪ್ಪ, ನೀ ಅನ್ಯ ಜನರ ಮಧ್ಯೆಲ್ಲ ಹೋಗ್ಬಿಟ್ಟು ಉಪದೇಶ ಚೇಂಜ್ ಮಾಡ್ಬಿಟ್ಟಿದ್ಯಂತೆ, ಅದಕ್ಕೆ ಜನ ಎಲ್ಲ ಒಡೆಯಕ್ಕೆ ಕಾಯ್ತಿದ್ದಾರೆ. ಒಂದು ಕೆಲಸ ಮಾಡು, ನಾವು ಒಂದು ಸ್ವಲ್ಪ ಜನ ಇಟ್ಕೊಂಡಿದ್ದೀವಿ, ನಿನ್ನ ಸ್ವಂತ ದುಡ್ಡಿಂದ ಕರ್ಕೊಂಡು ಹೋಗಿ ಎಲ್ಲರೂ ಕಾಣುವ ಹಾಗೆ ಖರ್ಚು ಮಾಡಿ ಅರಿಕೆ ತೀರಿಸು ಅಂತಾರೆ. ಆಗ ಪೌಲ್ ಬಿದಿ ಇಲ್ಲ. ಆಗ ಕರ್ಕೊಂಡು ಹೋಗ್ತಾನೆ. ಎಲ್ಲಿ ಕರ್ಕೊಂಡು ಹೋಗ್ತಾನೆ? ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕರ್ಕೊಂಡು ಹೋಗಿ ಅವರ ಮಧ್ಯದಲ್ಲಿ ಹೋಗುವಾಗ ಎಲ್ಲರೂ ಬಟ್ಟೆ ಹರ್ಕೊಂಡು ಬಂದ್ಬಿಟ್ಟಿದ್ದಾನೆ, ಇದೋ ಪ್ರಪಂಚನೆಲ್ಲ ಅಲ್ಲಲ್ಲೋ ಕಲ್ಲ ಮಾಡೋ ಬಂದ್ಬಿಟ್ಟಿದ್ದಾನೆ ಅಂತೇಳಿ ಕಿರ್ಚಾಡಿ ಎಲ್ಲ ಮಾಡುವಾಗ ಅಲ್ಲಿಂದ ಹಂಗೆ ಜೈಲ್ಗೆ ತಗೊಂಡು ಹೋಗ್ಬಿಡ್ತಾರೆ. ವಿಷಯ ಯಾಕೆ ಬರ್ತೀನಿ ಅಂದ್ರೆ, ಯೂದರುಗಳು ಆ ದಿನಗಳಲ್ಲಿ ರಕ್ಷಣೆ ಹೊಂದಿದ್ರು ಸಹ ಅವ್ರಿಗೆ ಹಂಗೇ ಇರ್ತಿತ್ತು ಮನಸ್ಸಲ್ಲಿ, ಏನಪ್ಪಾ ಹಬ್ಬ ಬಂದೈತೆ, ಉಣವೆ ಬಂದೈತೆ, ಅಮಾವಾಸ್ಯ ಬಂದೈತೆ, ಮತ್ತು ಈ ವರ್ಷ ನಾವು ಇದು ಕುರಿ ಕೊಡಬೇಕು, ಇದು ಮಾಡಬೇಕು ಅಂತೇಳಿ ಹಳೆಯ ನಡವಳಿಕೆಗಳನ್ನ ಏನ್ ಮಾಡ್ತಿದ್ರು? ಅವರು ಅನುಸರಿಸ್ತಿದ್ರು. ಪೇತ್ರು ಯೋವಾನ ಯಥಾ ಪ್ರಕಾರ 3 ವೇಳೆ ಮೂರನೇ ಹೊತ್ತಲ್ಲಿ ಎಲ್ಲಿಗೆ ಹೋದ್ರು? ಅವರು
ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ರು. ಅವ್ರಿಗೆ ಗೊತ್ತಿರಲಿಲ್ಲ ಅಲ್ಲೇ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳ್ತಾರಂತ. ಯೇಸು ಸ್ವಾಮಿ ಹೇಳಿದ್ರು, ಒಂದು ಕಾಲ ಬರ್ತದೆ ದೇವರು ಆತ್ಮನಾಗಿದ್ದಾನೆ, ಇಲ್ಲಿಯೂ ಅಲ್ಲೂ ಆರಾಧನೆ ಮಾಡ್ಬೇಕು ಅವಶ್ಯಕತೆ ಇಲ್ಲ. ಅದನ್ನು ಆರಾಧಿಸೋರು ಆತ್ಮದಲ್ಲಿ ಸತ್ಯಕ್ಕೆ ತಕ್ಕಂತೆ ಮಾಡಬೇಕು ಅಂತ ಗೊತ್ತಿದ್ರು ಕೂಡ ಅವ್ರು ಗೊತ್ತಿಲ್ಲದೆ ಎಲ್ಲಿಗೆ ಹೋಗ್ತಿದ್ರು ಅವರು. ಅದರ ಅರ್ಥ ನಾನು ಹೋಗಿ ಅಲ್ಲೇ ಯೆರೂಸಲೇಮಿಗೆ ಪ್ರಾರ್ಥನೆ ಮಾಡಬೇಕು ಅನ್ನೋದಲ್ಲ. ಅರ್ಥ ಆಯ್ತಾ? ಆದ ಕಾರಣ ಯೂದರಿಗಾಗಿ ಈ ವಿಷಯವನ್ನ ಪೇತ್ರರು ಬರೆಯತಕ್ಕಂಥವರಾಗಿದ್ದಾರೆ. ಓದ್ಕೊಳ್ಳೋಣ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಬಿಡುಗಡೆ ಆಗಿದ್ದು ಬೆಳ್ಳಿ ಮತ್ತು ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ ಪೂರ್ಣಾಂಗವಾದ ಪೂರ್ಣ ಅಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ಎಂಬ ರಕ್ತದಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಬಲ್ಲಿರಲ್ಲವೇ ಆತನು ಕೇಳಿ, ಆತನು ಜಗದುತ್ಪತ್ತಿಗೆ ಯಾವಾಗ ಜಗದುತ್ಪತ್ತಿ ಮುಂಚೆ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು ಎಂಬುದಾಗಿ. ಹಾಗಾದ್ರೆ ಜಗದುತ್ಪತ್ತಿ ಮುಂಚೆ ನಮಗಾಗಿ ಆತನು ಗುರುತು ಮಾಡಲ್ಪಟ್ಟವರಾಗಿದ್ದನು. ಈ ಅಂತ್ಯಕಾಲದಲ್ಲಿ 2000 ವರ್ಷದ ಹಿಂದೆ ಭೂಮಿಗೆ ಬಂದು ನಮಗೋಸ್ಕರ ಆತನು ಬಲಿಯಾದರು ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಮುಂಚಿತವಾಗಿ ಮಾಡಿದವರೆಲ್ಲರೂ ಕೂಡ ಕುರಿ ಆಗ್ಲಿ ನೀರಿನಲ್ಲಾಗ್ಲಿ ಎಣ್ಣೆಯಿಂದ ತಮ್ಮನ್ನು ಪರಿಶುದ್ಧಪಡಿಸಿಕೊಳ್ಳತಕ್ಕಂಥವರಾಗಿದ್ರು. ಅಂದರೆ ಎಣ್ಣೆಯಿಂದ ಮಾಡತಕ್ಕಂಥದ್ದು, ಉಪವಾಸದಿಂದ ಮಾಡತಕ್ಕಂಥದ್ದು, ನೀರಿಂದ ಮಾಡತಕ್ಕಂಥದ್ದು, ಕುರಿಯಿಂದ ಮಾಡತಕ್ಕಂಥದ್ರಿಂದ ಒಬ್ಬ ಮನುಷ್ಯನು ಪರಿಶುದ್ಧ ಆಗ್ತಾನೆ ಅಂತಂದ್ರೆ ಅಮೂಲ್ಯವಾಗಿರತಕ್ಕ ಯೇಸು ಕ್ರಿಸ್ತ ರಕ್ತದಿಂದ ನಾವು ಎಷ್ಟು ಮಟ್ಟಿಗೆ ಶುದ್ಧವಾಗಿರೋದಕ್ಕೆ ಸಾಧ್ಯತೆ. ಒಬ್ಬ ಕೇಳ್ದ, ಹಾಗಾದ್ರೆ ನಾವು ಏನ್ ಬೇಕಾದ್ರೆ ಮಾಡ್ಬೋದಾ? ಹಾಗಾದ್ರೆ ನಾನು ಹೇಳಿದೆ, ನೀನೇನು ಮಾಡಲ್ವಾ ಅಂತ. ಮಾಡ್ತೀವಿ, ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ಬದ್ದು. ಎಷ್ಟು ಸತಿ ಮಾಡ್ತೇವೆ ಉಪವಾಸ? ಯಾವಾಗ ತಪ್ಪು ಮಾಡ್ತೀವಿ ಅವಾಗ. ಆಗ ಎಷ್ಟು ತಪ್ಪು ಮಾಡ್ತೇನೆ ನೀನು? ಆನ್ಸರ್ ಇಲ್ಲ. ಹಾಗಾದ್ರೆ ಹಂಗೆ ಇರ್ಬೇಕಾ ಅಂತ ಹೇಳ್ತಾರೆ. ಅದೆಲ್ಲ ಬೇಡ. ನೀನ್ ಶುದ್ಧವಾಗೋದು ಯಾವುದರಿಂದ? ಉಪವಾಸ ಮಾಡೋದ್ರಿಂದನ, ಸ್ನಾನ ಮಾಡೋದ್ರಿಂದನ, ಕುರಿ ಕುಯ್ಯೋದ್ರಿಂದನ? ಅಮೂಲ್ಯವಾದ ಯೇಸು ಕ್ರಿಸ್ತ ರಕ್ತದಿಂದ ನಾವು ಶುದ್ಧವಾಗಿದ್ದೇವೆ. ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿ ಆತನಿಗೆ ಪ್ರಭಾವವನ್ನು ಕೊಟ್ಟ ದೇವರಲ್ಲಿ ನೀವು ಆತನ ಮೂಲಕ ನಂಬಿಕೆ ಇಟ್ಟವರಾದಿಂದಲೇ. ಯಾವ್ದ್ರಿಂದಲೇ? ಈಗ ನೀವು ಪರಿಶುದ್ಧವಾಗಿರೋದು ಯಾವ್ದ್ರಿಂದಪ್ಪ? ಆತನ ಮೂಲಕ. ಸತ್ತವರೊಳಗಿಂದ ಎಬ್ಬಿಸಿದಂತ ದೇವರ ಮೇಲೆ ನಂಬಿಕೆ ಇಟ್ಟದ ಕಾರಣ ನೀನು ಈಗ ಏನಾಗಿದ್ದೆ? ನೀನು ಪರಿಶುದ್ಧವಾಗಿದ್ದೆ. ಇನ್ನೊಂದು ವಚನ ಓದ್ಕೊಳ್ಳೋಣ. ಎಫೆಸರ್ 1:4 ಓದ್ಕೊಳ್ಳೋಣ. ಜಲ್ದಿ ಓದೋಣ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ಮತ್ತು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ. ಯಾವಾಗ? ಈ ಪ್ರಪಂಚವೇ ಇಲ್ಲಪ್ಪ, ನೀನು ಇಲ್ಲ, ಆದರೆ ಜಗದುತ್ಪತ್ತಿ ಮುಂಚೆ ಕ್ರಿಸ್ತನಲ್ಲಿ ನಮ್ಮನ್ನೇನಾಗಿ ಆರಿಸಿಕೊಂಡ್ರು ದೇವರು? ಪರಿಶುದ್ಧರು ಮತ್ತು ದೋಷವಿಲ್ಲದವರಾಗಿರಬೇಕು ಅಂತ ದೇವರು ಈಗಲ್ಲ, ಜಗದುತ್ಪತ್ತಿ ಮುಂಚೆ ಆರಿಸಿಕೊಂಡರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದನ್ನು ಹೇಗೆ ಮಾಡಿದ್ರು ಎಂಬುದಾಗಿ ಓದುವಾಗ ಎಬ್ರಾಯರ್ ಬರೆದ ಪತ್ರಿಕೆ 10ನೇ ಅಧ್ಯಾಯ 9 ಮತ್ತು 10ನೇ ವಚನ ಓದಿಕೊಳ್ಳೋಣ. ಎಬ್ರಾಯರ್ ಬರೆದ ಪತ್ರಿಕೆ 10ನೇ ಅಧ್ಯಾಯ. ಇಗೋ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ. ಯಾರು ನೆರವೇರಿಸಕ್ಕೆ ಬಂದಿರೋದು? ದೇವ್ರ ಚಿತ್ತನ. ತಂದೆ ಎಂಬುದಾಗಿ ಹೇಳುವವರ ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ಹೌದು ಸಾರ್, ಯಾರು ಹೋಗಲ್ಲ, ನೀನು ಹೋಗಲ್ಲ, ನಾನು ಹೋಗಲ್ಲ, ಯಾರು ಹೋಗಲ್ಲ. ತಂದೆ ಚಿತ್ತ ಮಾಡುವವನೇ ಹೋಗೋದು. ಯಾರು ತಂದೆ ಚಿತ್ತ ನೀ ಯಾರ ಮಾಡಿದಿರಾ? ನಿನಗೆ ಗೊತ್ತಾ ತಂದೆ ಚಿತ್ತ ಮಾಡಿದ್ಯಾ ಅಂತ? ಒಮ್ಮನೆ ವಚನ ಗೊತ್ತಿಲ್ಲದೆ, ತಲೆ ಗೊತ್ತಿಲ್ಲದೆ ಮಾತಾಡಬಾರ್ದು. ತಂದೆ ಚಿತ್ತ ಅಂದ್ರೆ ಏನು ಫಸ್ಟ್ ಅರ್ಥ ಮಾಡಿಕೊ. ಆ ಚಿತ್ತವನ್ನು ಯಾರು ನೆರವೇರಿಸಿದ್ರು? ನಿನಗೋಸ್ಕರ ಏಸು ಬಂದು ನಮಗೋಸ್ಕರ ನೆರವೇರಿಸಿದ್ರು.
ಓದ್ಕೊಳ್ಳಿ. ಇಗೋ ಇಗೋ ನಿನ್ನ ಚಿತ್ತವನ್ನು ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂದು ಹೇಳಿದ್ದಾನೆ. ಯಾರು ನೆರವೇರ್ಸಕ್ಕೆ ಬಂದಿದ್ದು? ಯೇಸು ಕ್ರಿಸ್ತ. ಯಾರು ಈ ಭೂಲೋಕದಲ್ಲಿ ತಂದೆ ಚಿತ್ತ ಏನಂತ ನಿನಗೆ ಗೊತ್ತಿಲ್ಲ? ಹೇಳು, ಒಂದು 4 ಪದ ಹೇಳು. ತಂದೆ ಚಿತ್ತ ಏನಂತ ಗೊತ್ತಿಲ್ಲ ನಿನಗೆ? ತಂದೆ ಚಿತ್ತವನ್ನು ನೆರವೇರಿಸುವುದಕ್ಕೆ ಒಬ್ಬರು ಮಾತ್ರ ಯೋಗ್ಯರು, ಅದು ಯೇಸು ಕ್ರಿಸ್ತನು. ಆತನ ಯಾಕೆ ನೆರವೇರ್ಸಕ್ಕೆ ಬಂದ್ರು? ಆತನೇ ದೇವರಾಗಿದ್ರು ಸಹ, ಆದರೆ ನಿನಗೋಸ್ಕರ ನನಗೋಸ್ಕರ ನೆರವೇರ್ಸಕ್ಕೆ ಬಂದರು. ಆತನಲ್ಲಿ ನಂಬಿಕೆ ಇಟ್ಟಂತ ನಾವು ತಂದೆ ಚಿತ್ತವನ್ನು ನೆರವೇರಿಸಿದವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೆಳಗೆ ಓದ್ಕೊಳ್ಳೋಣ. ಆತನು ಎರಡನೆಯದನ್ನು ಸ್ಥಾಪಿಸುವುದಕ್ಕಾಗಿ ಮೊದಲನೆಯದನ್ನು ತೆಗೆದು ಬಿಡುತ್ತಾನೆ. ಏನು ತೆಗೆದು ಬಿಡುತ್ತಾನೆ? ಏನು ಸ್ಥಾಪಿಸುತ್ತಾನೆ? ಹಳೆ ಒಡಂಬಡಿಕೆಯ ನಿಯಮಗಳನ್ನೆಲ್ಲ ತೆಗೆದು ಬಿಡುತ್ತಾನೆ, ಹೊಸ ನಿಯಮವನ್ನ ಸ್ಥಾಪಿಸುವವನಾಗಿದ್ದಾನೆ. ಹಳೆ ದ್ರಾಕ್ಷಿ ರಸದಲ್ಲಿ ಹೊಸದನ್ನ ಏನ್ ಮಾಡ್ಬೇಡ್ರಿ, ಒಯ್ಯಬೇಡ್ರಿ. ಏನಾಗ್ತದೆ? ಒಡೆದೋಗ್ತದೆ. ಎರಡು ಮಿಕ್ಸ್ ಮಾಡಿ ಪ್ರಸಂಗ ಮಾಡಬೇಡ. ಅದು ತಕೋ ಇಲ್ಲ ಅಂತ ಹೇಳ್ಬೇಡ. ಅದರಲ್ಲಿ ನ್ಯೂ ಟೆಸ್ಟಮೆಂಟ್ ಅನ್ನು ನೋಡು, ಯೇಸುವನ್ನು ನೋಡು. ಅದರಲ್ಲಿ ಅದನ್ನ ಇದು ಮಿಕ್ಸ್ ಮಾಡಿದ್ರೆ ಬಡ ಹೊಡೆದೋಯ್ತದೆ, ತಲೆ ಹೊಡೆದೋಯ್ತದೆ ನಿನಗೆ. ತಲೆ ಕಟ್ಟಿ ತಿರುಗಾಡ್ತಿರ್ತೀಯ. ಆಮೇಲೆ ಇವತ್ತು ಅನೇಕ ಸೇವಕರುಗಳು, ಸೇವೆ ಮಾಡುವವರು ಎರಡೂ ಮಿಕ್ಸಪ್ ಮಾಡಿ ಚರ್ಚಲ್ಲಿ ಬಿಸಾಡೋದ್ರಿಂದ ಜನ ತಲೆ ಹೊಡೆದೋಗಿ ಕೂತಿದ್ದಾರೆ. ಇವತ್ತು ಹಳೇದನ್ನ ತೆಗೆದುಹಾಕೋದಕ್ಕಾಗಿ ಹೊಸದನ್ನ ಏನ್ ಮಾಡಿದ್ದಾರೆ? ಆತನ ಸ್ಥಾಪನೆ ಮಾಡಕ್ಕೆ ಬಂದಿದ್ದಾರೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಬಿಸಾಕ್ಬಿಡ್ಬೇಕಾ ಬೈಬಲ್? ಏನ್ ಹೇಳೋದನ್ನ ಅರ್ಥ ಮಾಡ್ಕೊಂಡು ಕೇಳಬೇಕು. ತಲೆ ಎಲ್ಲ ಮಾತಾಡಬಾರ್ದು. ಬಿಸಾಡಕ್ಕೆ ಹೇಳದ್ನ. ಹಳೆ ಒಡಂಬಡಿಕೆಯಲ್ಲಿ ಚಾಪ್ಟರ್ ಆಫ್ಟರ್ ಚಾಪ್ಟರ್ ಯಾರಿದ್ದಾರೆ ಅದನ್ನ ಪ್ರಸಂಗ ಮಾಡಕ್ ನಿನಗೆ ಗೊತ್ತಾದ್ರೆ ಪ್ರಸಂಗ ಮಾಡಿಲ್ಲದ್ರೆ ಬೈಬಲ್ ಸುಮ್ಮನೆ ಯಾಕೆ ನಾನು ಹೇಳ್ಬೇಕು ನಿನ್ಗೆ? ಕೂತ್ಕೊಂಡು ಕಲಿ. ಆದಿಕಾಂಡದಿಂದ ಮಲಾಖಿಯವರೆಗೂ ಯಾರಿದ್ದಾರೆ? ವೇದಗಳನ್ನು ಹುಡುಕ್ತೀರಿ, ಅವುಗಳ ನಿತ್ಯ ಜೀವ ಇದೆ ಅಂತ. ಆದ್ರೆ ಅವುಗಳೆಲ್ಲವೂ ನನ್ನನ್ನು ಕುರಿತು ಸಾಕ್ಷಿ ಕೊಡ್ತದೆ ಎಂಬುದಾಗಿ ಹೆಸರು ಹೇಳ್ತಾರೆ. ಬೈಬಲ್ ಹೇಳ್ತದೆ, ಮೋಸೆ ಬರೆದಂತ ಮೋಸೆ ಬಂದ ಗ್ರಂಥಗಳಲ್ಲೂ ಕೀರ್ತನೆಗಳಲ್ಲಿಯೂ ಪ್ರವಾದ ಪುಸ್ತಕಗಳಲ್ಲಿ ತನ್ನನ್ನು ಕುರಿತು ಬರೆಯುವುದು ಎಲ್ಲವನ್ನ ಲೂಕನ ಬರೆದ ಸುವಾರ್ತೆ 24-26 ವಚನದಲ್ಲಿ ಯೇಸು ತನ್ನನ್ನು ಕುರಿತು ಎಲ್ಲವನ್ನ ಹೇಳ್ಕೊಂಡ್ ಬಂದ್ರು ಎಮ್ಮಾವು ಶಿಷ್ಯರ ಬಳಿಗೆ. ಆದ ಕಾರಣ ಹಳೆ ಒಡಂಬಡಿಕೆ ಕಂಪ್ಲೀಟ್ ಆಗಿ ಬರಬೇಕಾಗಿರುವ ಯೇಸು ಕ್ರಿಸ್ತನನ್ನೇ ಸೂಚಿಸುವಂತದ್ದಾಗಿದೆ ಹೊರತು ಅದರಲ್ಲಿರತಕ್ಕಂಥ ಪ್ರಮಾಣನ ಹುಡುಕಿ ತಲೆ ಕೆಟ್ಟು ತಲೆ ಮೇಲೆ ಭಾರ ಇಟ್ಕೊಂಡು ಸತ್ತೋಗ್ಬಿಡ್ಬೇಡ್ರಿ. ಅದರಲ್ಲಿರತಕ್ಕ ಯೇಸುವನ್ನು ಕಾಣುವಾಗ ನಿನ್ನ ಜೀವಿತ ಪ್ರಕಾಶಗೊಳ್ಳುತ್ತದೆ, ನಿನ್ನ ಲೈಫ್ ಅದಾಗ್ತದೆ. ಪ್ರೈಸ್ ದಿ ಲಾರ್ಡ್. ರೈಟ್, ಓದ್ಕೊಳ್ಳೋಣ. ಯೇಸು ಕ್ರಿಸ್ತನು ಒಂದೇ ಸಾರಿ ಎಲ್ಲ ಕವನ ಎಷ್ಟು ಸಾರಿ? ಮತ್ತೊಂದ್ಸತಿ ಹೇಳಿ, ಎಷ್ಟು ಸಾರಿ? ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ, ದೇಹವನ್ನು ಏನ್ ಮಾಡಿದ್ರು? ಸಮರ್ಪಣೆಯನ್ನು ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದ ನಾವು ಶುದ್ಧರಾದೆವು. ನಾವು ಈಗ ಏನಾಗಿದ್ದೆವು? ಮಾರಮ್ಮಂಡು ಸರಿ ಓದು ಬೈಬಲ್ನ. ಓದಕ್ ಗೊತ್ತಿಲ್ಲ, ಏನಿಲ್ಲ, ಸುಮ್ಮನೆ ಅಲ್ಲಿ ತಗೊಂಡು ಕಾಪಿ ಹೊಡ್ಕೊಂಡು. ಅಲ್ಲಿ ಬೈಬಲ್ ಹೇಳ್ತದೆ ಕ್ಲೀನ್ ಆಗಿ, ಒಂದೇ ಸಾರಿ ಯೇಸು ಕ್ರಿಸ್ತನು ತನ್ನ ದೇಹದಿಂದ ನಮಗೋಸ್ಕರ ಸಮರ್ಪಣೆ ಮಾಡೋದ್ರ ಮೂಲಕವಾಗಿ ನಮ್ಮೆಲ್ಲರನ್ನು ಏನ್ ಮಾಡಿದ್ರು? ಪಾಪಿಯಾಗಿ ಮಾಡಿದ್ರ? ಪರಿಶುದ್ಧವಂತರನ್ನಾಗಿ ಮಾಡಿದ್ರು. ಈಗ ಯಾರೆಲ್ಲ ಪರಿಶುದ್ಧವಂತರ ಕೈ ಎತ್ತೋದಲ್ಲ ಹೇಳ್ರಿ. ನೀನ್ ಮಾಡಿದ ಪುಣ್ಯದಿಂದಲೋ ಆತನ ಕೃಪೆಯಿಂದಲೋ? ಅದಕ್ಕೆ ನಾವು ಕೃಪೆ ಎಂಬ ಸತ್ಯವನ್ನ ಹೇಳ್ತೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಕೃಪೆ ಅನ್ನೋದು ಯೋಗ್ಯವಿಲ್ದಿರುವ ನಮಗೆ ಯೋಗ್ಯ ಸ್ಥಿತಿಗೆ ತಂದಿರತಕ್ಕಂಥದ್ದೇ ಕೃಪೆ ಅನ್ನೋದು. ಅದೇನು ಕೆಟ್ಟ ಮಾತಲ್ಲ. ಯೋಗ್ಯವೇ ಇಲ್ಲ ನೀನು, ಆ ಯೋಗ್ಯವಿಲ್ದಿರುವ ನಿನಗೆ ಇಂತಹ ದೊಡ್ಡ ಯೋಗ್ಯತೆಯನ್ನು ಉಂಟು ಮಾಡೋದಕ್ಕೆ ಕೃಪೆ ಎಂಬುದಾಗಿರತಕ್ಕಂಥದ್ದು. ಇದು ನಾನು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದಲ್ಲ. ಉಪವಾಸ ಮಾಡಿ ಕಣ್ಣೀರು ಬಿಟ್ಟು ಅರಿಕೆ ಮಾಡಿ ಮಾಡಿದ್ದೆಲ್ಲ ಅರಿಕೆ ಮಾಡದೆ ಬಿಟ್ಟದೆಲ್ಲ ಮಾಡ್ಕೊಂಡು ಈಗೆಲ್ಲ ಮಾಡುವಂಥದ್ರಿಂದಲ್ಲ. ಆತನು ಮಾಡಿದ ಪುಣ್ಯದ ಮೇಲೆ ನಂಬಿಕೆ ಇಡೋದ್ರಿಂದ ನಾನು ಪರಿಶುದ್ಧವಂತನಾಗಿ ಇದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೇಲೆ ಇದಲ್ಲದೆ ಆ ಯಾಜಕರೆಲ್ಲರೂ ದಿನಾಲು ಸೇವೆ ಮಾಡುತ್ತಾ ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂತ. ಎಂದಿಗೂ ಪಾಪ ನೋಡಿ, ಆ ಯಾಜಕರೆಲ್ಲರೂ ಪಾಪ ಎಷ್ಟೆಲ್ಲ ನೀನ್ ಮಾಡಿದ್ದಕ್ಕೆ ಕಮ್ಮಿ ನೀನ್ ಮಾಡೋದು, ಅವ್ರು ಜಾಸ್ತಿ ಮಾಡ್ತಿದ್ರು.
ಅವರೆಲ್ಲ ಮಾಡ್ತಿದ್ರು ಕೂಡ, ದಿನಾಲು ಮಾಡ್ತಿದ್ರು ಕೂಡ ಏನಾಗಿಲ್ಲ, ಎಂದಿಗೂ ಪಾಪ ಎಂದಿಗೂ ಪಾಪ ಏನಾಗಿಲ್ಲ, ನಿವಾರಣೆ ಪರಿಹಾರ ಆಗ್ತಿತ್ತು ಸಾರ್, ನಿವಾರಣೆ ಆಗ್ತಿರ್ಲಿಲ್ಲ, ಪರಿಹಾರ ಆಗ್ತಿತ್ತು ಅಷ್ಟೇ, ತೆಗೆಯಲ್ಪಟ್ಟಿಲ್ಲ, ನಿವಾರಣೆ ಆಗಿಲ್ಲ. ಒಂದೇ ವಿಧವಾದ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸುತ್ತಾ, ನೀನು ಕೂಡ ಪದೇ ಪದೇ ಬೆಳಗ್ಗೆ ಸಂಜೆ ಅರಿಕೆ ಮಾಡ್ಬಿಟ್ಟೆ ಮಲಗ್ತೀಯ, ಅರಿಕೆ ಮಾಡ್ಬಿಟ್ಟೆ ಎದ್ದೇಳ್ತೀಯ, ತಿರ್ಗಾ ಪಲ್ಟಿ ಹೊಡಿತಾನೆ ಇರ್ತೀಯ. ನಿನ್ನ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಿ, ನಾನು ಯೇಸು ಕ್ರಿಸ್ತನ ನಂಬಿಕೆ ಹೇಳ್ತಿದ್ದೀನಿ ಅಷ್ಟೇ. ಜನರಿಗೆ ಲೈಸೆನ್ಸ್ ಕೊಡ್ತಲ್ಲ, ಪಾಪ ಮಾಡ್ರಿ ಅಂತ ಲೈಸೆನ್ಸ್ ಯಾವತ್ತ ಹೇಳಿದ್ದೀನ? ಪಾಪಕ್ಕೆ ವಿರೋಧವಾಗಿದ್ದೇನೆ, ಪಾಪ ಮಾಡೋದಕ್ಕೆ ಲೈಸೆನ್ಸ್ ಕೊಟ್ಟಿಲ್ಲ. ಬಟ್ ನಾನಾಗಿ ನಾನು ಪಾಪನ ಬಿಡಕ್ ಆಗೋದಿಲ್ಲ, ನನ್ನನ್ನು ಬಿಡಿಸಿ ಕಾಯುವಾತನ ಒಬ್ಬರು ಇದ್ದಾರೆ ಎಂಬುದಾಗಿ ಹೇಳ್ಕೊಡ್ತೇನೆ. ಹಲ್ಲೆಲೂಯ. ತನ್ನ ಜನರನ್ನು ಅವರ ಪಾಪವನ್ನು ಬಿಡಿಸಿ ಕಾಯುವಾತನ ಯಾರು? ಯೇಸು ಅಂದ್ರೆ ಅದರ ಅರ್ಥವೇ ಅದು. ರೈಟ್. ಆಮೇಲೆ ಪದೇ ಪದೇ ಸಮರ್ಪಿಸುತ್ತಾ ನಿಂತುಕೊಂಡೇ ಇರುವರು. ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ, ಪಾಪವನ್ನು ನಮ್ಮಿಂದ ತೆಗೆದು ಬಿಡೋದಕ್ಕೋಸ್ಕರ, ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ. ಎಷ್ಟು ಯಜ್ಞವನ್ನು? ಒಂದೇ ಯಜ್ಞವನ್ನು. ಎಕ್ಸ್ಟ್ರಾ ಎಲ್ಲ ಫಿಟ್ಟಿಂಗ್ ಎಲ್ಲ ಮಾಡಕ್ ಹೋಗ್ಬೇಡ ನೀನು. ಒಂದೇ ಒಂದು ಯಜ್ಞದ ಮೇಲೆ ನಂಬಿಕೆ ಇಡು. ಕಂಪಲ್ಸರಿ ನಿರಂತರವಾದ ರಕ್ಷಣೆಯನ್ನ ಹೊಂದೋದಕ್ಕೆ ಸಾಧ್ಯತೆ ಉಂಟು. ರೈಟ್. ಆಮೇಲೆ ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು. ಏನ್ ಮಾಡ್ಬಿಟ್ರು? ಆತನು ಮುಗಿಸಿ ಕೆಲಸವನ್ನ ಈಗ ಕೂತ್ಕೊಂಡ್ಬಿಟ್ಟಿದ್ದಾರೆ. ಕೂತ್ಕೊಂಡ್ಬಿಟ್ರೆ ಏನ್ ಅರ್ಥ? ನಿಮ್ ಮನೇಲಿ ಕೆಲಸ ಎಲ್ಲ ಮುಗಿದ ಮೇಲೆ ಮುಗಿಯವರೆಗೂ ನಿಂತಿರ್ತೀರಾ, ಮುಗಿದ ಮೇಲೆ ಏನ್ ಮಾಡ್ತೀರಾ? ಶೋ ಅಂತ ಕೂತ್ಕೊಂಡ್ಬಿಡ್ತೀರಾ. ಹಂಗೆ ಮುಗಿಸಿ ಏಸು ಕೂತ್ ಬಿಟ್ಟಿದ್ದಾರೆ. ನೀನು ಜಾಸ್ತಿ ಓಡಾಡ್ಬೇಡ, ನೀನು ತಲೆ ಕೆಡ್ಸ್ಕೊಬೇಡ. ಬಿ ಇನ್ ಪೀಸ್, ರೆಸ್ಟ್ ಆಗಿರು. ಸಬ್ಬತ್. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನನ್ನ ಬಳಿಗೆ ಬನ್ರಿ, ನಾನು ನಿಮ್ಗೆ ಏನ್ ಕೊಡ್ತೀನಿ? ವಿಶ್ರಾಂತಿ ಆಗಿರ್ತೀಯ, ಅಲ್ಲ ತಲೆ ಓಡಿಸ್ಕೊಂಡು ಹೋಗ್ತಿರ್ತೀಯ. ನೀನು ಕೆಟ್ಟು ಜನನ್ನು ಕೂಡ ಕೆಡ್ಸಕ್ ಹೋಗ್ಬೇಡ. ಸುಮ್ಮನೆ ಅದು ಇದು ಹೇಳಿ ಉಪದೇಶ, ಅದು ಇದು. ಉಪದೇಶ ಅಂದ್ರೆ ಏನು ಗೊತ್ತಾ ನಿನಗೆ? ಡು ಯು ನೋ ಡಾಕ್ಟರೇನ್? ವಾಟ್ ಇಸ್ ದ ಡಾಕ್ಟರೇನ್? ಉಪದೇಶ ಅಂದ್ರೆ ಏನು ಗೊತ್ತಾ ನಿನಗೆ? ಉಪದೇಶ ಅಂದ್ರೆ ತೋರ್ಸು, ನನಗೆ 4 ವಚನ ಕೊಡು. ಉಪದೇಶ ಅಂದ್ರೆ ಏನಂತ? ಉಪದೇಶ ಅಂದ್ರೆ ಏನಂತ ಗೊತ್ತಿಲ್ಲ, ಉಪದೇಶ ಬಗ್ಗೆ ಮಾತಾಡುವಂತ ಬಂದ್ಬಿಟ್ರು. ಓದ್ಕೊಳ್ಳೋಣ. ಅಂದಿನಿಂದ ತನ್ನ ವಿರೋಧಿಗಳು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಆತನು ಕಾದಿರುವನು. ಪವಿತ್ರರಾಗುತ್ತಿರುವವರನ್ನು ಅಂದ್ರೆ ರಕ್ಷಣೆ ಹೊಂದುತ್ತಿರುವವರನ್ನು ಒಂದೇ ಸಮರ್ಪಣೆ ಮೂಲಕವಾಗಿ ನಿರಂತರವಾಗಿ ಸಿದ್ಧಿಗೆ ತಂದಿದ್ದಾನೆ. ಏನಕ್ಕೆ ಮಾಡಿದಾನಂತೆ? ಸಿದ್ಧಿ ಅಂದ್ರೆ ಏನಪ್ಪಾ? ಕಂಪ್ಲೀಟ್ ಅಂದ್ರೆ ಏನಪ್ಪಾ? ಪರಿಪೂರ್ಣ ಮಾಡಿಬಿಟ್ಟಿದ್ದಾರೆ. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಯಾರು ಮಾಡಿದ್ದು? ಇಲ್ಲ, ನೀನೇ ಮಾಡ್ಕೊಂಡ? ಆತನ ನನಗಾಗಿ ಮಾಡಿದ್ದಾರೆ. ಅದಕ್ಕೆ ಆತನಿಗೆ ಸ್ತುತಿ, ಘನ, ಮಹಿಮೆ ಎಲ್ಲ ಆತನಿಗೆ. ಪ್ರೈಸ್ ದಿ ಲಾರ್ಡ್. ಪವಿತ್ರಾತ್ಮನು ಸಹ ನಮಗೆ ಸಾಕ್ಷಿ ಕೊಡುವವನಾಗಿ. ನಮಗೆ ಏನ್ ಕೊಡ್ತಾರೆ ಅವರು? ಬೈಬಲ್ ಪವಿತ್ರಾತ್ಮನ ಸಹಾಯದಿಂದ ಓದ್ ನೋಡು, ಆತನ ಸಾಕ್ಷಿ ಕೊಡ್ತಾರೆ. ವೇದದಲ್ಲಿ ಅಲ್ಲೆಲ್ಲಿ ತೋರಿಸ್ತೀನಿ, ತಗೋ, ಇನ್ನೂ ಕೊಡ್ತೀನಿ, ತೋರಿಸ್, ನೋಡ್ಕೋ. ಸಾಕ್ಷಿ ಕೊಡತಕ್ಕಂಥವರಾಗಿದ್ದಾರೆ ಪವಿತ್ರಾತ್ಮ ದೇವರು. ಆ ದಿನಗಳು ಬಂದ ಮೇಲೆ ನಾನು ಅವರ ಸಂಗಡ ಮಾಡಿಕೊಳ್ಳುವ ಒಡಂಬಡಿಕೆಯು ನೀನ್ ಮಾಡಿಕೊಳ್ಳತಕ್ಕ ಒಡಂಬಡಿಕೆಯೋ? ನೀನ್ ಬಿದ್ದೋಯ್ತೀಯ, ನೀನ್ ಮಾಡಿದ್ರೆ ಆತನು ನಮ್ಮೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಬೈಬಲ್ ಹೇಳುತ್ತದೆ, ನಾನು ಬರುವ ತನಕ ಇದನ್ನು ನೆನಪು ಮಾಡಿಕೊಳ್ಳ್ರಿ. ನಿಮ್ದು ನೆನಪು ಮಾಡ್ಕೊಂಡ್ಬಿಟ್ಟು ದೀಕ್ಷಾಸನ ತೆಗೆದಿದ್ದನ್ನ ನಾನು ನಿಮಗಾಗಿ ಮಾಡಿದ್ದನ್ನ ನೆನಪು ಮಾಡಿಕೊಳ್ರಿ ಎಂಬುದಾಗಿ ಹೇಳಿದ್ರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನೀನ್ ಮಾಡಿದ್ರೆ ಖಂಡಿತ ಬಿದ್ದೋಗ್ತೀಯ, ಗೊತ್ತು. ಅದಕ್ಕೆ ಆತನು ನಿನ್ನೊಂದಿಗೆ ಒಡಂಬಡಿಕೆ ಮಾಡುವಾಗ ಇಬ್ಬರು ಸೇರಿ ಮಾಡತಕ್ಕಂಥದ್ದಲ್ವಾ. ಆದ್ರೆ ಇಲ್ಲಿ ಆತನು ಮಾಡಿದ್ದನ್ನ ನೀನ್ ನಂಬೋದ್ರಿಂದ ರಕ್ಷಣೆ ಹೊಂದ್ಬಿಡ್ತೀಯ ನೀನು. ಹಲ್ಲೆಲೂಯ. ದೇವ್ರು ಹೇಳಿಲ್ಲ, ನಾನು ಪ್ರಾಣ ಕೊಟ್ಟು ನೀನು ಏನಪ್ಪ ಕೊಡ್ತೇನೆ ನನಗೆ ಕೇಳಿದ್ರೆ ಯಾವತ್ತಾದ್ರೂ ಇಲ್ಲ. ನಂಬಿಕೆ ಮಾತ್ರ ರಕ್ಷಣೆ ಹೊಂದ್ಬಿಡ್ತೀಯ ನೀನು. ಒಂದ್ ವೇಳೆ ಅದ್ಲಿ ಬದ್ಲಿ ಮಾಡ್ಕೊಳ್ಳೋಣಪ್ಪ ಒಡಂಬಡಿಕೆಯಲ್ಲಿ, ನಾನು ಈ ಪ್ರಾಪರ್ಟಿ ಕೊಡ್ತೇನೆ, ನೀ ಇಷ್ಟು ದುಡ್ಡು ಕೊಡಪ್ಪ ಅಂತ ಹೇಳ್ತಾರಲ್ಲ, ಹಂಗೆ ನಾನು ಪ್ರಾಣ ಕೊಟ್ಟಿದ್ದು ನಿನ್ನ ಪ್ರಾಣ ಕೊಡಪ್ಪ ಅಂತಂದಿದ್ರೆ ಏನಾಗ್ತಿತ್ತು? ಯಾರು ಒಡಂಬಡಿಕೆಯಲ್ಲಿ ಪ್ರವೇಶಿಲ್ಲ. ಆತನು ಪ್ರಾಣ ಕೊಟ್ಟರು ಎಂಬುದಾಗಿ ನಂಬಿಕೆ ಇಡೋದು. ನೀನು ಕೂಡ ಆತನೊಂದಿಗೆ ಸತ್ತು ಆತನೊಂದಿಗೆ ಬದುಕಿ ಇವತ್ತು ಕೂಡ ಜೀವಿಸುವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ರೈಟ್. ಆಮೇಲೆ ಕೆಳಗೆ ಓದ್ಕೊಳ್ಳೋಣ. ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು, ನನ್ನ ಆಜ್ಞೆಗಳನ್ನು ಅವರ ಹೃದಯದಲ್ಲಿ ಇಡುವೆನು, ಅವರ ಮನಸ್ಸಿನ ಮೇಲೆ. ನನ್ನ ಆಜ್ಞೆಗಳನ್ನು ಎಲ್ಲಿ ಇಡುವೆನು? ಅವರ ಹೃದಯದಲ್ಲಿ. ಯಾರು ಇಡೋದು?
ಯೇಸು ಕ್ರಿಸ್ತ ಇಲ್ಲ ನೀನೇ ಬರ್ಕತ್ಯಾ? ಟಾಟು ಬರ್ಕತ್ತಾರಲ್ಲ ಹಂಗೆ ಆಪರೇಷನ್ ಮಾಡಿ ಡಾಕ್ಟರ್ ನಮ್ಮ ಹೃದಯದ ಮೇಲೆ ಬರೀ ಅಂತ ಹೇಳ್ತೀಯಾ? ಇಸ್ ಇಟ್ ಪಾಸಿಬಲ್? ಇಲ್ಲ. ಆತನೇ ನಮ್ಮ ಹೃದಯಗಳಲ್ಲಿ ಬರೆದವರಾಗಿದ್ದಾರೆ. ಕೈಗಳ ತಡಿ ದೇವರಿಗೆ ಸ್ತೋತ್ರ ಮಾಡೋಣ. ಅವರ ಮನಸ್ಸಿನ ಮೇಲೆ ಅವುಗಳನ್ನು ಬರೆಯುವೆನು. ಅವುಗಳನ್ನು ಏನ್ ಮಾಡುವೆ? ನಾನು ಬರೆಯುವೆನು ಎಂದು ಕರ್ತನು ನುಡಿಯುತ್ತಾನೆ ಎಂಬುದಾಗಿ ಹೇಳಿದ ಮೇಲೆ ಇನ್ನು ಅವರ ಪಾಪಗಳನ್ನು ಅವರ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಅಲ್ಲೆಲೂಯಾ. ಏನ್ ಮಾಡೋದಲ್ಲ? ನೀನ್ ದಿನ ನೆನಪು ಮಾಡ್ಕೋ, ಅದಕ್ಕೆ ಮಾಡ್ಕೊಂಡೇ ಇರು. ಆದ್ರೆ ಆತನ ಮಾತ್ರ ನೆನಪಿಗೆ ತರೋದಿಲ್ಲ. ಆಪದಾಕನಾಗದ ದೂತನಾಗಿರುವ ಸೈತಾನ್ ಮಾತ್ರ, ಆ ಸೈತಾನ್ ಮಕ್ಕಳು ಮಾತ್ರ ಬೇರೆ ಜನರನ್ನ ಪಾಪಿ 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 ಅಂತ ಸಾಯಿಸ್ತಿರ್ತಾರೆ ಹೊರತು ದೇವರು ಹಾಗೆ ಮಾಡುವವರಲ್ಲವೇ ಅಲ್ಲ. ಆತನ ನೆನಪಿಗೆ ತರೋದಿಲ್ವಂತೆ. ಪ್ರೈಸ್ ದಿ ಲಾರ್ಡ್. ಅಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ರೈಟ್. ಆಮೇಲೆ ಎಂದು ಹೇಳುತ್ತಾನೆ, ಪಾಪಗಳು ಪರಿಹಾರವಾದಲ್ಲಿ ಏನಾಗಿದ್ದಲ್ಲಿ ಪರಿಹಾರವಾದಲ್ಲಿ ಇನ್ನು ಅವುಗಳ ವಿಷಯದಲ್ಲಿ ಸಮರ್ಪಣೆ ಮಾಡುವುದು ಅವಶ್ಯವಿಲ್ಲ. ನಿನ್ ಯಾವ ಭಾಷೆಯಲ್ಲಿ ನಿಮ್ಗೆ ಹೇಳ್ಬೇಕ್ರಿ? ಪಾಪಗಳೇ ಪರಿಹಾರ ಆದ ಮೇಲೆ ಅವುಗಳ ವಿಷಯದಲ್ಲಿ ಏನಿಲ್ಲ. ಅರೆ ಹೇಳ್ರಿ, ಸಮರ್ಪಣೆ ಒಪ್ಪಿಸ್ಕೊಡಿ ಅಂದ್ರೆ ಏನು ಒಪ್ಪಿಸ್ಕೊಡ್ತೀಯ? ನಿನ್ನ ಅವತಾರ ನಿಂದು ಗೊತ್ತಿಲ್ಲ, ನೀನ್ ಯಾರು ಅಂತ. ಅದು ನಿನಗಾಗಿ ತನ್ನನ್ನು ಒಪ್ಪಿಸಿಕೊಟ್ಟಿದ್ದಾರೆ. ನೀನು ಒಪ್ಪಿಸ್ಕೊಟ್ರೆ ಹಿಂಗೆ ನಾಯಿನ ಬಾಲ ಡೊಂಕು, ನೀನ್ ಈ ಕಡೆ ಹೋಗಿ ತಿರ್ಗಾ ಬಾಲ ಸುಡ್ತಾ ಇದ್ದ, ತಿರ್ಗಾ ಎಷ್ಟೇ ಊದ್ಗೋಲು ಹಾಕು, ತಿರ್ಗಾ ಬಾಲ ತೆಗೆದು ನಾಯಿ ಬಾಲ ಡೊಂಕ. ನಿನ್ ಬುದ್ಧಿ ನನ್ನ ಬುದ್ಧಿ ಅಂತದ್ದೇ. ಅದಕ್ಕೆ ದೇವರು ತನ್ನನ್ನೇ ತಾನು ಏನ್ ಮಾಡ್ಕೊಂಡ್ರು? ಸಮರ್ಪಣೆ. ಒಂದೇ ಸಾರಿ. ಪ್ರೈಸ್ ದಿ ಲಾರ್ಡ್. ಬೇರೆ ಒಂದು ಸಮರ್ಪಣೆ ಇಲ್ಲ. ಬರೀ ಈಗ ಆತನ ಮಾಡಿದ ಕೃಪೆ ಮೇಲೆ ನಂಬಿಕೆ ಇಟ್ಟಾಗ ಆತನ ಹಾಗೆ ಈ ಲೋಕದಲ್ಲಿ ಪರಿಶುದ್ಧವಂತರಾಗಿರ್ತೀರಿ. ಕ್ರಿಸ್ತನ್ ಎಂತವನಾಗಿದ್ದಾನೋ ಅಂತವರಾಗಿ ಈ ಭೂಲೋಕದಲ್ಲಿ ಇರ್ಬೇಕಾ? ಇದ್ದೇವಾ? ಯಾರು ಮಾಡಿದ್ದು? ನೀನ್ ಮಾಡಿದ್ದ? ಆತನು ಮಾಡಿದ ಕೃಪೆಯಿಂದ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ಎರಡನೇದಾಗಿ ನಾವು ನೋಡ್ತೇವೆ, ಪ್ರೋಗ್ರೆಸಿವ್ ಏನಂತಾರೆ ಅದಕ್ಕೆ, ದಿನೇ ಅಂದ್ರೆ ಈ ಲೋಕದಲ್ಲಿ ನಾವು ಶರೀರದಲ್ಲಿ ಇದ್ದೇವೆ. ಪೌಲ್ ಹೇಳ್ತಾರೆ, ನಾನು ಏನ್ ಮಾಡಬಾರ್ದು ನೆನೆಸ್ತೇನೋ ಅದನ್ನೇ ಮಾಡ್ತೇನೆ, ಏನ್ ಮಾಡ್ಬೇಕು ನೆನೆಸೋ ಅದು ನನ್ನಿಂದ ಮಾಡಕ್ ಆಗ್ತಾ ಇಲ್ಲ. ಹಾಗಾದ್ರೆ ಮಾಡುವುದು ನಾನಲ್ಲ, ಯಾವ್ದು ಮಾಡ್ತೈತೆ? ನನ್ನಲ್ಲಿ ವಾಸ ಮಾಡುವ ಪಾಪ ಹಾಗೆ ಮಾಡ್ತೈತೆ. ಪಾಪ ಎಲ್ಲಿದೆ ಹೇಳಿ? ಈಗ ಈ ಪಾಪ ತೆಗಿಬೇಕು ಅಂದ್ರೆ ಯೇಸು ಸ್ವಾಮಿ ಒಂದು ಮಾತು ಹೇಳ್ಕೊಟ್ಟಾರೆ, ಮಾಡ್ತೀಯ ಹಂಗೆ ಈಸಿ ಮಾಡ್ಕೊಬೋದು ನೋಡಿ, ಒಂದೇ ದಿನದಲ್ಲಿ ಕ್ಲೀನಾಗಿ ಆಗ್ಬಿಡ್ಬೋದು. ಯಾರಿಗೆ ನಿಮ್ಮಿಂದ ನಿಮ್ಮ ಶರೀರದಲ್ಲಿರೋ ಪಾಪ ತೆಗಿಬೇಕು ಅಂತ ಆಸೆ ಇದೆ? ಯಾರಿಗೆ ಆಸೆ ಇಲ್ವಾ? ಅವ್ರ ಬ್ರದರ್ಗೆ ಇಷ್ಟ ಇದೆ. ಡಾಕ್ಟರ್ ಹತ್ರ ಹೇಳಿದ್ರೆ ಕಾಲು ಕಟ್ ಮಾಡಿದ್ರಲ್ಲ ಅವತ್ತೇ ಹೋಗ್ತಿತ್ತು. ಕಾಲು ಕಟ್ ಆಗ್ಬಾರ್ದು ಅಂತ ಆಸೆ ಪಟ್ರು ಅಲ್ವಾ? ಬೈಬಲ್ ಹೇಳ್ತದೆ, ನಿನ್ನ ಕಣ್ಣು ನಿನಗೆ ತಪ್ಪು ಮಾಡಿದ್ರೆ ಏನ್ ಮಾಡು? ಕಾಲು ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ಲಿ ಇಲ್ಲಿ ಬಾಂಬೆಗೋ ಬೆಂಗಳೂರಿಗೋ ನಡ್ಕೊಂಡು ಹೋಯ್ತದೆ ಅಂತ ಏನ್ ಮಾಡೋದನ್ನ ಕಟ್ ಮಾಡೋದು ಅಂತ ಹೇಳ್ತಾರೆ. ಮಾಡ್ತೀರಾ? ಒಂದೇ ದಿನದಲ್ಲಿ ಪರಿಶುದ್ಧ ಆಗ್ಬಿಡ್ಬೋದು. ಅಲ್ಲ ಹೇಳ್ರಿ, ನಿನ್ನ ಬ್ರೈನ್ ತೆಗೆದು ಇಡ್ಬೇಕು ಆಚೆ, ತಲೆ ಮಾಡಿ ಬಡ ಹೊಡೆದು ಓಪನ್ ಮಾಡಿ ಬ್ರೈನ್ ತೆಗೆದು, ಬ್ರೈನ್ ಇಲ್ಲದೆ ನಡೀತಾ ಇರ್ಬೇಕು ನೀನು. ಮನುಷ್ಯನ ಹೃದಯವು ಕೇಡು ಗುಣವಾಗದ ರೋಗಕ್ಕೆ ಯಾವ್ದು ಆಪರೇಷನ್ ಮಾಡಿ ತೆಗಿಬೇಕು? ಅದು ನೀನೇ ತಗೊಬೇಕು, ಡಾಕ್ಟರ್ ಹತ್ರ ಹೋಗಬಾರ್ದು. ಕತ್ತಿ ಓಪನ್ ಮಾಡಿ ತೆಗೆದು ಆಟೋ ಇಟ್ಬಿಡ್ಬೇಕು. ಆಟೋ ಬ್ರೈನ್ ಇಟ್ಟರೆ ನೀನೇನಿರ್ತದೆ? ಬರೀ ಮುಂಡ ಮಾತ್ರ ಇರ್ತದಲ್ಲ ಅಷ್ಟೇ. ಅರ್ಥ ಆಯ್ತಾ? ಅರೆ ಹೇಳ್ರಿ, ಅರ್ಥ ಆಗಿತ್ತಾ ಆಗಿಲ್ವಾ? ನೀವು ನೋಡಿದ್ರೆ ನನಗೆ ನೀವೇ ನನ್ನ ಕೂತ ಏಸು ಹೇಳಿದ್ರು, ನೀವಾಗಿ ನೀವು ಪರಿಶುದ್ಧ ಮಾಡಬೇಕು ಅಂತಂದ್ರೆ ಈಗ ಮಾಡ್ರಪ್ಪ, ಅವ್ನು ಕೆಲಸ ಮಾಡ್ರಿ. ನಿಮ್ಗೆ ಯಾವ್ದು ಪ್ರಾಬ್ಲಮ್ ಮಾಡ್ತದೆ ಅದನ್ನ ಕೆತ್ತ ಏನ್ ಮಾಡ್ರಿ? ಬಿಸಾಕ್ರಿ. ನಾಲ್ಗೆ ಇರೋದಿಲ್ಲ, ಕಣ್ಣು ಇರೋದಿಲ್ಲ, ಬ್ರೈನೇ ಇರೋದಿಲ್ಲ, ಹಾರ್ಟೇ ಇರೋದಿಲ್ಲ, ಏನಿರೋದಿಲ್ಲ, ಹೆಣ ಮಾತ್ರ ಬಿದ್ದಿರ್ತದೆ ಅಷ್ಟೇ. ದೀಕ್ಷಾಸನ ತೆಗೆದ ಮೇಲೆ ಬಂದ ಅವತ್ತೇ ಸಾಯಿ, ಎಲ್ಲ ಕಿತ್ತು ಬಿಸಾಕ. ಅರ್ಥ ಆಯ್ತಾ? ನೀನಾಗಿ ನೀನು ಮಾಡ್ಬೇಕಾದ್ರೆ ಆ ಗತಿ ಆಗ್ತದೆ. ನಾನು ನಿಮಗಾಗಿ ಒಪ್ಪಿಸಿಕೊಟ್ಟದ್ದರಿಂದ ನನಗೆ ಸಮವಾದ ಪರಿಶುದ್ಧತೆಯನ್ನು ನೀವು ಹೊಂದಿದವರಾಗಿದ್ದೀರಿ. ಅರ್ಥ ಆಯ್ತಾ? ಕೇಳಿದವನಿಗೆ ಉತ್ತರ ಕೊಡೋದಕ್ಕೆ ತಲೆ ಒಳಗೆ ಮಸಾಲ ಇರಬೇಕು ನಿನಗೆ.
ರೈಟ್. ಇಲ್ಲಿ ಪ್ರೋಸೆಸ್ ಆಫ್ ಹೋಲಿನೆಸ್ ಅಂದ್ರೆ ನಾವು ಈ ಲೋಕದಲ್ಲಿದ್ದೇವೆ, ಆ ಪ್ರೋಸೆಸ್ ಅಲ್ಲಿ ಇದ್ದೇವೆ. ಎಲ್ಲಿ ಹೋಗೋ ತನಕ? ಪರಲೋಕಕ್ಕೆ ಹೋಗುವ ತನಕ ಅಲ್ವಾ. ಇಲ್ಲಿ ನಾವು ಪೌಲ್ ಹೇಳ್ತಾರೆ, ಲಯವಾದದ್ದನ್ನು ಬಿತ್ತುತ್ತೇವೆ, ನಿರ್ಲಯವನ್ನ ಏನ್ ಮಾಡ್ಕೋಬೇಕು? ಧರಿಸಿಕೊಳ್ಳತಕ್ಕದ್ದಾಗಿದೆ ಅಂತ. ಪ್ರೈಸ್ ಅಲ್ಲ. ಇದಕ್ಕೆ ನಮ್ಮ ಮನಸ್ಸು, ಆತ್ಮ ಇದೆಯಲ್ಲ, ನಮ್ಮ ಸೋಲ್ ಅಂತ ಹೇಳ್ತಾರಲ್ಲ, ಅಲ್ಲಿ ನಮಗೆ ಸಂದೇಹ, ಭಯ, ಯೋಚನೆಯಲ್ಲಿ ಪಾಪ ಇವೆಲ್ಲ ಬರ್ತದೆ ಅಲ್ವಾ? ಅಯ್ಯೋ, ಬರ್ದಿದ್ದು ಸ್ತೋತ್ರ ಮಾಡೋದು ಅಲ್ಲೆಲ್ಲ ಹೇಳ್ರಿ ನೋಡೋಣ, ಯಾರು ಹೇಳಕ್ಕಾಗಲ್ಲ. ಹಾಗಾಗಿ ಇವುಗಳು ಕಾನ್ಸ್ಟೆಂಟ್ ಆಗಿ ನಮಗೆ ವಿರೋಧವಾಗಿ ಹೋರಾಡ್ತದೆ. ಮಾಂಸಕ್ಕೆ ವಿರೋಧ ಆತ್ಮ, ಆತ್ಮಕ್ಕೆ ವಿರೋಧ ಮಾಂಸ, ಒಂದಕ್ಕೊಂದು ಏನ್ ಮಾಡ್ತದೆ? ಹೋರಾಟ ನಡೀತಾ ಇದೆಯಾ ಇಲ್ವಾ? ಅದಕ್ಕೆ ವೇದದಲ್ಲಿ ಏನ್ ಹೇಳ್ತದೆ ನೋಡ್ರಿ. ಎಫೆಸರ್ ಬರೆದ ಪತ್ರಿಕೆ, ಫಸ್ಟ್ 2 ಕೊರಿಂಥಿಯ 3ನೇ ಅಧ್ಯಾಯ 18ನೇ ವಚನ. 2 ಕೊರಿಂಥಿಯ 3. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗಿದ್ದೇವೆ. ಹಾಗಾದ್ರೆ ಇನ್ನು ಆಗಿಲ್ಲ, ನಮ್ಮ ಶರೀರವು, ನಮ್ಮ ಮನಸ್ಸು ಕಂಪ್ಲೀಟ್ ಆಗಿಲ್ಲ. ಒಂದು ದಿನ ಬರ್ತದೆ, ಈ ಶರೀರವು ಲಯವಾದದ್ದು ಬಿತ್ತಲ್ಪಡುತ್ತದೆ. ಆತನು ಬರುವಾಗ, ಎಬ್ಬಿಸಲ್ಪಟ್ಟಾಗ ಆತನ ಹಾಗೆ ಕಾಣತಕ್ಕಂಥವರಾಗಿದ್ದೇವೆ. ಅಲ್ಲೇಲೂಯ. ಇದು ದೇವರ ಆತ್ಮನಾಗಿರುವ ಕರ್ತನ ಕೆಲಸಕ್ಕೆ ಅನುಸಾರವಾದದ್ದೇ. ಯಾರಕ್ಕೆ ಅನುಸಾರವಾದದ್ದು? ನಿನ್ ಕೆಲಸನ? ಕರ್ತನ ಆತ್ಮಕ್ಕೆ ಅನುಸಾರವಾದ ಕೆಲಸವ? ನಮ್ಮಲ್ಲಿ ಆರಂಭಿಸಿದ ಒಳ್ಳೆ ಕೆಲಸವನ್ನ ಮುಗಿಸೋದಕ್ಕೆ ಶಕ್ತನಾಗಿರುವ ಆತನ ಕೆಲಸವಾಗಿದೆ. ಪ್ರೈಸ್. ಅದಕ್ಕೆ ನಾವು ಬೈಬಲ್ ಸ್ಟಡಿ, ವಾಕ್ಯ ಓದೋದು, ಬೈಬಲ್ ಓದೋದೆಲ್ಲ ಏನಕ್ಕೆ ಓದ್ತೀವಿ? ಇಂಥ ಸತ್ಯದ ಪರಿಜ್ಞಾನವನ್ನು ಹೊಂದಿಕೊಂಡು ಪರಿಶುದ್ಧಾತ್ಮನ ಸಹಾಯದಿಂದ ಕ್ರಿಸ್ತನಲ್ಲಿ ನಾವು ಏನಾಗಿದ್ದೇವೆ ಎಂಬ ಅರಿವಿನಿಂದ ನಾವು ದಿನೇ ದಿನೇ ಆತನ ಸಾರೂಪ್ಯದಲ್ಲಿ ಆಗತಕ್ಕಂಥವರಾಗಿದ್ದೇವೆ. ಪ್ರೈಸ್ ಅಲ್ಲ. ರೈಟ್. ಮತ್ತು ಎಫೆಸರ್ ಬರೆದ ಪತ್ರಿಕೆ 5ನೇ ಅಧ್ಯಾಯ 25 ಮತ್ತು 26ನೇ ವಚನ. ಪುರುಷರೇ, ಕ್ರಿಸ್ತನ ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ, ಕ್ರಿಸ್ತನು, ಎಲ್ಲ ಗಮನ ಕೇಳಿ, ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯರನ್ನು ಏನ್ ಮಾಡ್ಬೇಕು? ಪ್ರೀತಿಸಿರಿ. ಆತನು ತನ್ನ ಸಭೆಯನ್ನು ಪ್ರತಿಷ್ಠೆ ಪಡಿಸುವುದಕ್ಕಾಗಿ, ಏನ್ ಪಡಿಸುವುದಕ್ಕಾಗಿ? ಪರಿಶುದ್ಧ ಪಡಿಸುವುದಕ್ಕಾಗಿ, ಪ್ರತ್ಯೇಕ ಪಡಿಸುವುದಕ್ಕಾಗಿ ತನ್ನನ್ನು ಯಾರನ್ನು ಒಪ್ಪಿಸಿಕೊಟ್ಟನು? ನಿನ್ನನ್ನು ಒಪ್ಪಿಸಿಕೊಡಕ್ ಹೇಳಿದ್ರ, ತನ್ನನ್ನು ಒಪ್ಪಿಸಿಕೊಟ್ರ. ಇದನ್ನು ನೀ ನಂಬುವಾಗ ಅದನ್ನು ಕಳಂಕ, ಎಷ್ಟನೇ ವಚನ? 27 ಓದ್ಬೇಡ್ರಿ, ಯಾಕಂದ್ರೆ ಅದು ಪರ್ಫೆಕ್ಷನ್. ಇದು ನಾವು ಈ ಲೋಕದಲ್ಲಿ ಇರುವ ತನಕ ಕನ್ನಡದಲ್ಲಿ ಕ್ಲೆನ್ಸರ್, ವಾಷಿಂಗ್ ಆಫ್ ದ ವಾಟರ್, ಕಲಂಕ ಏನೋ ಎಷ್ಟನೇ ವಚನ ಓದಿದ್ರಿ ನೀವೀಗ? ಆತನು ಅದನ್ನು ಪ್ರತಿಷ್ಠೆ ಪಡಿಸುವುದಕ್ಕಾಗಿ ತನ್ನನ್ನು ತಾನು ಒಪ್ಪಿಸಿಕೊಟ್ಟು ನಿಂತಿದೆ ಅಲ್ವಾ? ಅದರಲ್ಲಿ 26ನೇ ವಚನದಲ್ಲಿ ಇಂಗ್ಲಿಷ್ ನಲ್ಲಿ ವಾಕ್ಯ ಉಪದೇಶ ಸಹಿತವಾದ, ಕನ್ನಡದಲ್ಲಿ ಮಿಕ್ಸ್ ಆಗ್ಬಿಟ್ಟಿದೆ. ಓದ್ಕೊಳ್ಳೋಣ. ಅದನ್ನು ಕಳಂಕ, ಕಳಂಕ, ಸುಕ್ಕು ಮುಂತಾದದೊಂದು ಇಲ್ಲದಂತ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವು ನಿರ್ದೋಷವು ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನ ಮಾಡಿಸಿ. ಹಾಗಾದ್ರೆ ಮಾಡಿಸಿ ಅಂದ್ರೆ ಪ್ರೋಸೆಸ್. ಆತನ ಈಗ ನಮ್ಮನ್ನ ಏನ್ ಮಾಡ್ತದೆ? ವಾಕ್ಯದ ಮೂಲಕವಾಗಿ ನಮ್ಮನ್ನ ಆತನು ಶುದ್ಧೀಕರಿಸತಕ್ಕಂಥವನಾಗಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 15:3 ಹೇಳ್ತದೆ, ನನ್ನ ವಾಕ್ಯದಿಂದಲೇ ನೀವೇನಾದ್ರಿ? ಈಗ ಶುದ್ಧರಾಗಿದ್ದೀರಿ. ರಕ್ತದಿಂದ ಶುದ್ಧ ಆದ್ರೆ, ವಾಕ್ಯದಿಂದ ಶುದ್ಧ ಆದ್ರೆ. ರಕ್ತದಿಂದ ನಮ್ಮ ಒಳಗಿನ ಮನುಷ್ಯ 100% ಶುದ್ಧ ಆಗಿದೆ. ವಾಕ್ಯದ ಮೂಲಕವಾಗಿ ನಮ್ಮ ಮನಸ್ಸು ದಿನೇ ದಿನೇ ಶುದ್ಧವಾಗತಕ್ಕದಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ನಮ್ಮ ಶರೀರವು ಆತನ ಮಧ್ಯಾಕಾಶದಲ್ಲಿ ಬರುವಾಗ ಆತನ ಹಾಗೆ ಕಂಪ್ಲೀಟ್ ಆಗಿ ಆಗ್ಬಿಡತಕ್ಕದಾಗಿರುತ್ತದೆ. ಪ್ರೈಸ್ ದಿ ಲಾರ್ಡ್.
ಓದ್ಕೊಳ್ಳೋಣ. 1 ಥೆಸಲೋನಿಕ 5ನೇ ಅಧ್ಯಾಯ 23 ಮತ್ತು 24ನೇ ವಚನ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಎಲ್ಲ ಹೇಳ್ರಿ, ಎಷ್ಟು ಪರಿಪೂರ್ಣ ಅಂದ್ರೆ ಏನು? ಸ್ವಲ್ಪ ಕೂಡ ನಿಮ್ಮಲ್ಲಿ ಯಾವ ತಪ್ಪು ಇಲ್ಲದಂತೆ ಪವಿತ್ರ ಮಾಡಲಿ. ಏನ್ ಮಾಡಲಿ? ಯಾರು ಯಾರನ್ನ ಮಾಡುವಂಥದ್ದು? ನಾನೇ ಮಾಡಿಕೊಳ್ಳತಕ್ಕಂಥದ್ದು ಆತನ ಮಾಡುವಂಥದ್ದ? ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ. ನಿನ್ನನ್ನು ನೀನ್ ಮಾಡ್ಕೋಬೇಕಾದ್ರೆ ಅದನ್ನ ಹೇಳ್ತಾರ, ಏ ಸ್ವಾಮಿ ನಿನ್ ಕಣ್ಣು ತಪ್ಪು ಮಾಡಿದ್ರೆ ಕಣ್ಣು ಕಿತ್ತಾಕಪ್ಪ, ಯಾವ್ದಾದ್ರು ತಪ್ಪು ಮಾಡ್ತದ ಕಿತ್ತಾಕಂದ್ರೆ ಏನಿರ್ತದೆ ನಿನ್ನ ಹತ್ರ? ಏನಿರೋದಿಲ್ಲ. ಈಗ ನೀನ್ ಆತನ ಮೇಲೆ ನಂಬಿಕೆ ಇಟ್ಟ ಕಾರಣ ನಿನ್ನನ್ನು ಎಷ್ಟು ಮಟ್ಟಿಗೆ ಪರಿಪೂರ್ಣಗೊಳಿಸ್ತಾನೆ? ಎಷ್ಟುವರೆಗೂ ಶುದ್ಧ ಮಾಡ್ತಾನೆ ಆತನು? ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ಮೀನ್ಸ್ ಇಟ್ ಇಸ್ ನಾಟ್ ಎಟ್ ಡನ್, ಮುಗಿಯಲಿಲ್ಲ, ಅದು ಪ್ರೋಸೆಸ್ ಅಲ್ಲಿ ಇದೆ. ಮಾಡಲಿ. ಕೆಳಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ಯಾವಾಗ ಅದಾಗುತ್ತೆ? ಮಧ್ಯ ಆಕಾಶದಲ್ಲಿ ಯೇಸು ಬರ್ತಾರೆ ತನ್ನ ಸಭೆ ತೆಗೆದುಕೊಂಡು ಹೋಗೋದಕ್ಕೆ. ನಿಮ್ಮ ಆತ್ಮ ಪ್ರಾಣ ಶರೀರಗಳನ್ನು ದೋಷವೇ ಇಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಅಲ್ಲೆಲೂಯ. ಕಾಪಾಡಿಕೊಳ್ಳಿ ಅಂದ್ರ ಹೇಳ್ರಿ, ಕಾಪಾಡಿಕೊಳ್ಳಿ ಅಂತ ಹೇಳಿದ್ರ? ಕಾಪಾಡಲ್ಪಡಲಿ. ಯಾರು ಕಾಪಾಡುವಂಥದ್ದು? ಆತನೇ ನಮ್ಮನ್ನ ಪರಿಪೂರ್ಣವಾಗಿ ಆತನ ಹಾಗೆ ಕಾಪಾಡಕ್ಕೆ ಶಕ್ತನಾಗಿದ್ದ. ನಿಮ್ಮಲ್ಲಿ ಆರಂಭಿಸಿದ ಒಳ್ಳೆ ಕೆಲಸವನ್ನು ಆತನು ಬರೋದ್ರೊಳಗೆ ಆತನ ಮುಗಿಸಕ್ಕೆ ಶಕ್ತನಾಗಿದೆ. ಫಿಲಿಪ್ಪರ್ 1:6 ಹೇಳ್ತದೆ, ಗಾಡ್ ಹೂ ಸ್ಟಾರ್ಟೆಡ್ ಗುಡ್ ವರ್ಕ್. ಒಳ್ಳೆ ಕೆಲಸವನ್ನು ಆರಂಭಿಸಿದ ಆತನು ಯಾರು ಮುಗಿಸ್ತಾರೆ? ಆತನೇ ಮುಗಿಸ್ತಾನೆ. ಈಗ ಇಟರ್ನಲ್, ನಿತ್ಯಕ್ಕೂ ಅಂತ ಅನ್ನುವಾಗ ಎಫೆಸರಲ್ಲಿ ನಾವು ಓದಿದ್ವಿ. ಈಗ 5:27 ಓದ್ವಿ. ಯಾವೊಂದು ಕಳಂಕು ಸುಕ್ಕು ಮುಂತಾದ ಒಂದು ಇಲ್ಲದಂತ ಕನ್ನಿಕೆ ಎಂಬಂದು ತನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ಳೋದಕ್ಕಾಗಿ ಆತನ ಏನ್ ಮಾಡ್ತಾರಂತೆ? ಕಂಪ್ಲೀಟ್ ಆಗಿ ತನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ಳೋದಕ್ಕಾಗಿ ಯಾರನ್ನು ಒಪ್ಪಿಸಿಕೊಟ್ರು? ತನ್ನನ್ನು ಒಪ್ಪಿಸಿಕೊಟ್ರು. ಹಾಗಾದ್ರೆ ಅಲ್ಲಿ ನಾವು ಹೋಗುವ ಸಮಯದಲ್ಲಿ ನಮ್ಮ ಶರೀರದಲ್ಲಿ ಕೂಡ ಏನಿರೋದಿಲ್ಲ, ಈಗ ಇದೆ. ಅದಕ್ಕೆ ಪೌಲ್ ಹೇಳ್ತಾರೆ, ಎಂತ ಶರೀರ ಇದು? ಲಯವಾದದ್ದನ್ನ ಬಿತ್ತುತ್ತೇವೆ, ಯಾವ್ದು ಎಬ್ಬಿಸಲ್ಪಡ್ತದೆ? ಹಾಗಾದ್ರೆ ಈ ಶರೀರದಲ್ಲಿ ಪಾಪ ವಾಸವಾಗಿರೋದ್ರಿಂದ ಇಲ್ಲಿ ಗುದ್ದಾಡ್ತಾ ಇದ್ದೆ, ಹೋರಾಟ ಮಾಡ್ತಿದ್ವಿ. ಆದ್ರೆ ಲಯವಾದದ್ದನ್ನು ಬಿತ್ತುತ್ತೇವೆ, ನಿರ್ಲಯವನ್ನು ಧರಿಸಿಕೊಳ್ಳುತ್ತದೆ. ಆಗ ಯೇಸುವಿನ ಎದುರಿನಲ್ಲಿ ಆತ್ಮ ಪ್ರಾಣ ಶರೀರವು ಕೂಡ ಆತನನ್ನ ಎದುರುಗೊಳ್ಳೋದಕ್ಕೆ ಸಿದ್ಧ ಮಾಡತಕ್ಕಂಥದ್ದು ಅದು ದೇವರ ಕೆಲಸವಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅರ್ಥ ಆಯ್ತಾ? ನಿಮ್ಮನ್ನು ಕರೆದಾತನು, ಅದು ಕೆಳಗೆ ಹೇಳ್ತದೆ. ಎಫೆಸರ್ ಬರೆದ ಪತ್ರಿಕೆ ಇದು ಥೆಸಲೋನಿಕಲ್ಲಿ ಹೇಳ್ತದೆ 24ನೇ ವಚನ, ನಿಮ್ಮನ್ನು ಕರೆಯುವವನು ನಂಬಿಗಸ್ತನು. ಆಮೇಲೆ ನಿಮ್ಮನ್ನು ಕರೆದವನು ಏನಾಗಿದ್ದಾನೆ? ನಂಬಿಕಸ್ತನು. ಆತನು ತನ್ನ ಕಾರ್ಯವನ್ನ ಸಾಧಿಸುವನು. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋದು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಇದರ ವಿಷಯದಲ್ಲಿ ನಮ್ಮ ಮನೋನೇತ್ರ ಕಣ್ಣುಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಬೆಳಗಿಸಲ್ಪಡಲಿ. ಜೀಸಸ್ ನೇಮ್. ರೈಟ್. ಮತ್ತೆ 1 ಯೋವಾನ 3ನೇ ಅಧ್ಯಾಯ 2ನೇ ವಚನ ಓದ್ಕೊಳ್ಳೋಣ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಏನಾಗಿದ್ದೇವೆ ನಾವೀಗ? ಪಿಶಾಚಿಗಳಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ಪಾಪಿಗಳಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ರೈಟ್. ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಇನ್ನೇನಾಗಿಲ್ಲ? ಪ್ರತ್ಯಕ್ಷ ಆಗಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ, ಕ್ರಿಸ್ತನು ಮಧ್ಯ ಆಕಾಶದಲ್ಲಿ ಪ್ರತ್ಯಕ್ಷ ಆಗುವಾಗ ನಾವು ಆತನ ಹಾಗಿರುವೆವೆಂದು. ಆಮೆನ್. ಯಾರ ಹಾಗೆ ಇರುವವು? ಆತನ ಹಾಗಿರುವೆ. ಈಗ ಹೇಗಿದ್ದೇವೆ? ಅರೆ ಆಗುವೆವು ಅಂತ ಹೇಳ್ತದೆ ಇಲ್ಲಿ. ಅದಂಗೆ ನೀವು ಯಾವ ತರ ಇದ್ದೀರಿ ಅಂತ ಹೇಳ್ತೀರಾ? ನಮ್ಮ ಶರೀರವು ಆತನ ಹಾಗೆ ಇಲ್ಲ. ಆತನು ಪ್ರತ್ಯಕ್ಷ ಆಗುವಾಗ ಈ ಶರೀರವು ಕೂಡ ಆತನ ಹಾಗೆ ಆಗ್ಬಿಡ್ತದೆ. ಮೊದಲು ಸತ್ತವರೆದ್ದು ಹೇಳ್ತಾರೆ, ಜೀವದಿಂದ ಉಳಿದವರು ಕೂಡ ಆತನ ಸ್ವರೂಪವನ್ನು ಧರಿಸಿಕೊಂಡು ಪಕ್ಕನೆ ಹೋಗ್ಬಿಡ್ತಾರೆ. ಅರ್ಥ ಆಯ್ತಾ? 1 ಯೋವಾನ 4ನೇ ಅಧ್ಯಾಯ 17ನೇ ವಚನ ಕೆಳಗೆ ಓದ್ಕೊಳ್ಳೋಣ.
ಯಾಕಂದರೆ ಕ್ರಿಸ್ತನು ಎಂತವನಾಗಿದ್ದಾನೋ ಕ್ರಿಸ್ತನು ಎಂತವನಾಗಿದ್ದಾನೋ ನಾವು ಅಂತವರಾಗಿಯೇ ಈ ಲೋಕದಲ್ಲಿ ಇದ್ದೇವೆ ಅಂತ ಇಲ್ಲಿ ಓದಿದ್ವಿ. ಅಲ್ಲಿ ಆತನ ಹಾಗೆ ಆಗುವೆವು ಅಂತ ಹೇಳ್ತದೆ. ಯಾವ ವಾಕ್ಯವನ್ನು ಹೆಂಗ್ ಓದ್ಬೇಕು ನಿನ್ ತಲೆ ಒಳಗೆ ಇರ್ಬೇಕ ಬೇಡ, ಅದಕ್ಕೆ ನಿನ್ ತಲೆ ಒಳಗೆ ಇಲ್ಲ ಅಂತ ಪವಿತ್ರ ಆತ್ಮನ ಕೊಟ್ಟಿದ್ದಾರೆ. ಆತನ ಸಹಾಯದಿಂದ ಬೈಬಲ್ ಓದಿದ್ರೆ ನಿನ್ ತಲೆ ಒಳಗೆ ಏನಾರು ಇದು ಇರ್ತದೆ. ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ನಮ್ಮ ಒಳಗಿನ ಮನುಷ್ಯ 100% ಹೊಸ ಸೃಷ್ಟಿಯಾಗಿ ಕ್ರಿಸ್ತನ ಹಾಗೆ ಆಗ್ಬಿಟ್ಟಿದೆ. ನಮ್ಮ ಶರೀರವು ಆದಾಮನು ಇನ್ನೂ ಇರೋದ್ರಿಂದ ಲಯವಾಗುವ ಈ ಶರೀರವು ಲಯವಾದ ಮೇಲೆ ಆಮೇಲೆ ನಿರ್ಲಯವನ್ನು ಧರಿಸಿಕೊಳ್ಳುವಾಗ ಆತನ ಮಧ್ಯಾಕಾಶದಲ್ಲಿ ಬರುವಾಗ ಆತನ ಹಾಗೆ ಕಂಪ್ಲೀಟ್ ಆಗಿ ಆಗ್ಬಿಡತಕ್ಕಂಥವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಆಗ ನಮ್ಮ ಆತ್ಮ, ಪ್ರಾಣ, ಶರೀರವು ಕಂಪ್ಲೀಟ್ ಆಗಿ ಯೇಸು ಕ್ರಿಸ್ತನ ಹಾಗೆ ಮುಖವಾಗಿ ನೋಡತಕ್ಕಂಥವರಾಗಿರ್ತವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅರ್ಥ ಆಯ್ತಾ? ಆಗಿಲ್ಲ ಕಂಟಿನ್ಯೂ ಮಾಡೋದ ಇಲ್ಲ ಮುಗಿಸೋದ ಇದನ್ನ? ಪ್ರೈಸ್ ದಿ ಲಾರ್ಡ್. ಕಥಾಂಚಿತವಾದ ಇನ್ನೊಂದ್ಸತಿ ನೋಡೋಣ. ನಾವೆಲ್ಲರೂ ದೇವರಿಗೆ ನಮ್ಮ ಮನಸ್ಸನ್ನು ಪರಿಶುದ್ಧಾತ್ಮ ದೇವರಿಗೆ ಸಮರ್ಪಣೆ ಮಾಡೋಣ. ದೇವರಾತ್ಮನೇ, ಈ ವಾಕ್ಯಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ಹಾಗೆ, ತಿಳುವಳಿಕೆ ಉಳ್ಳವರಾಗಿ ಕಾಣಪಡುವ ಹಾಗೆ ನಮಗೆ ಸಹಾಯ ಮಾಡು. ಕರ್ತನಾತ್ಮನು ತಾನೇ ನಮಗೆ ಕೃಪೆಯಾಗಿ ದಯೆಯಾಗಿ ಇವುಗಳನ್ನು ಪ್ರಕಟಿಸಬೇಕೆಂಬುದಾಗಿ ಹೇಳಿ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೇ ನಾವು ಬೇಡಿಕೊಳ್ಳುತ್ತೇವೆ. ಪ್ರತಿಯೊಬ್ಬರಿಗೂ ದೇವರ ಕೃಪೆಗೂ ವಾಕ್ಯಕ್ಕೆ ಒಪ್ಪಿಸುತ್ತಾ ಪರಿಶುದ್ಧಾತ್ಮ ದೇವರು ಇದರ ವಿಷಯದಲ್ಲಿ ಸ್ಪಷ್ಟತೆ ಉಂಟಾಗುವಂತೆ ಕರ್ತನಾತ್ಮ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಪ್ರೈಸ್ ದಿ ಲಾರ್ಡ್.